भगवत्पादाचार्यगुरुभ्यो नमः। नरसिंहोऽखिलज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः कल्याणाद्भुतगात्रार्यकामितार्थप्रदायिने श्रीमद्वेङ्कटनाथाय श्रीनिवासाय ते नमः। व्यासाय भवनाशाय श्रीशाय गुणराशरे हरद्याय शुद्धविद्याय मध्वाय च नमो नमः। नौमिन्याय सुधारिकज्जनमुनीन् श्रीपादरत्सन्मणीन् व्यासार्यान् विविधागमब्धविहरान् श्रीवादिराजानपि वन्देऽहं सवरान्द्रभूत्तमगुरून् वैदग्ध्यवारहं निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् 50 वर्षपूजकान् सत्यप्रमोदतीर्थार्यान् नौमिन्याय सुधारतान् बन्धुत्वं गुरुनिष्ठदैवतमिति त्वत्पादपङ्केरुहम् प्राप्तं मां परिपालनेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनान्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान् नमस्ये गुरून् मम। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। ಕಾಯಿಕ ಮತ್ತು ವಾಚಿಕ ಮಾನಸಿಕವಾದ ಸಾಧನೆಗಳನ್ನು ಪ್ರತಿಯೊಬ್ಬ ಮನುಷ್ಯ ಮಾಡ್ತಾ ಇರಬೇಕು ಅಂತನ್ನೋದನ್ನು ತಿಳಿಸುವಾಗ ಸ್ತ್ರೀಯರು ಸಹ ಗುರುಮಂತ್ರ ಜಪವನ್ನು ಕೃಷ್ಣ ಮಂತ್ರ ಜಪವನ್ನು ಅತ್ಯಂತ ಅನಿವಾರ್ಯವಾಗಿ ಅವಶ್ಯವಾಗಿ ಮಾಡಲೇಬೇಕು ಅಂತನ್ನೋದನ್ನು ಸಂಪ್ರದಾಯ ಮತ್ತು ಸ್ಮೃತಿಗಳ ಪ್ರಮಾಣಗಳನ್ನು ತಿಳಿಸಿ ಹೇಳಿದ್ದಾರೆ. ಆ ಮಂತ್ರಗಳನ್ನು ಜಪ ಮಾಡುವುದರಲ್ಲಿ ಒಂದು ಕ್ರಮವನ್ನು ವಿಷ್ಣು ರಹಸ್ಯ ನಮಗೆ ತಿಳಿಸ್ತದೆ. ನಿರೋಂಕಾರಾಶ್ಚ ನಿರ್ಬೀಜಾಃ ನಮಃ ಪೂರ್ವಾ ನಮೋಂತಕಾಃ ಶ್ರೀಶಬ್ದಪೂರ್ವಕಾವಾಪಿ ಸಂಬುದ್ಧ್ಯಂತಾಶ್ಚ ಜೇ ಸ್ಮೃತಾಃ ಸೌಮ್ಯರೂಪಾಶ್ಚ ರಾಮಾದ್ಯಾಃ ಮನವಸ್ಥೆ ಯಥಾರುಚಿ ಶೂದ್ರಾದಿ ಶ್ವಪಚಾಂತೇಭ್ಯಃ ಉಪದೇಶ್ಯಾಃ ಯಥಾರುಚಿ ಅಂತ ಹೇಳಿ ಆ ಮಂತ್ರಗಳಲ್ಲಿ ಅನೇಕ ವಿಧಗಳನ್ನು ಹೇಳ್ತಾರೆ. ಹೆಚ್ಚು ಹೆಚ್ಚು ಶುದ್ಧಿಯನ್ನು ಸಂಪಾದನೆ ಮಾಡಿದವರಿಗೆ ಆ ಮಂತ್ರವನ್ನು ಜಪ ಮಾಡುವ ಕ್ರಮದಲ್ಲಿ ವೈಶಿಷ್ಟ್ಯವನ್ನು ಹೇಳಿದ್ದಾರೆ. ಹೇಗೆ ಜಪ ಮಾಡಬೇಕು ಅಂತನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ. ಆಯಾ ಶಿಷ್ಯರ ಯೋಗ್ಯತೆಯನ್ನು ಅವರು ಮಾಡಬಹುದಾದ ಶುದ್ಧಿಯನ್ನು ಗಮನಿಸಿ ಗುರುಗಳಾದವರು ಆ ಶಿಷ್ಯರಿಗೆ ಮಂತ್ರೋಪದೇಶವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾರು ಶುದ್ಧಿಯನ್ನು ಮಾಡಲಿಕ್ಕಾಗೋದಿಲ್ಲ ಅಂಥವರಿಗೆ ವಿಶಿಷ್ಟವಾದ ಮಂತ್ರಗಳ ಉಪದೇಶವನ್ನು ಮಾಡಿದರೆ ಅದರಿಂದ ಪಾಪ ಉಪದೇಶಕನಿಗೆ ಬರ್ತದೆ ಅಂತ ಹೇಳಿದ್ದಾರೆ. ಅನ್ನೋದಕ್ಕಾಗಿ ಆ ವಿಷಯದಲ್ಲಿ ಮಂತ್ರೋಪದೇಶಕರಾದವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ತಿಳಿಸಿದ್ದಾರೆ. ಅವುಗಳಲ್ಲಿ ಕ್ರಮವಾಗಿ ಹೇಳ್ತಾರೆ. ನಿರೋಂಕಾರಾಶ್ಚ ನಿರ್ಬೀಜಾಃ ನಮಃ ಪೂರ್ವಾಃ ನಮೋಂತಕಾಃ. ಒಟ್ಟು 5 ತರಹದ ಮಂತ್ರಗಳ ವಿಭಾಗವನ್ನು ಮಾಡ್ತಾರೆ. ಅದರಲ್ಲಿ ಮೊದಲನೇದ್ದು ಪ್ರಣವವಿಲ್ಲದ, ಬೀಜವೂ ಇಲ್ಲದ, ಬೀಜಾಕ್ಷರವೂ ಇಲ್ಲದ, ನಮಃಶಬ್ದ ಮೊದಲಿಗೆ ಇದ್ದು ನಮಃಶಬ್ದ ಕೊನೆಗೆ ಇರುವ ಮಂತ್ರಗಳು. ಗೊತ್ತಾಯ್ತಲ್ಲ? ಮೊದಲಿಗೆ ಓಂಕಾರ ಇಲ್ಲ, ಆಮೇಲೆ ಬೀಜಾಕ್ಷರವೂ ಇಲ್ಲ, ನಮಸ್ಸೆಂಬ ಶಬ್ದ ಮೊದಲಿಗೆ, ನಮಃಶಬ್ದ ಕೊನೆಗೆ, ಹೀಗೆ ಇರುವ ಮಂತ್ರಗಳು. ಆ ಉದಾಹರಣೆಯನ್ನು ಅಲ್ಲಿ ಕೊಡಲಾಗಿದೆ. ನಮೋ ರಾಮಾಯ ನಮಃ ಅಂತನ್ನೋದೇನಿದೆಯಲ್ಲ, ಮೊದಲಿಗೆ ಆದ್ಯಂತದಲ್ಲಿ ನಮಸ್ಕಾರ ನಮಸ್ಸೆಂಬ ಪದ, ಮಧ್ಯದಲ್ಲಿ ಆ ಮಂತ್ರ ಚತುರ್ಥ್ಯಂತವಾದ ಪದ. ಮಂತ್ರ ಅಂತ ಅಂದರೆ ಚತುರ್ಥ್ಯಂತವಾಗಿರಬೇಕು, ಚತುರ್ಥಿ ವಿಭಕ್ತ್ಯಂತವಾಗಿರಬೇಕು. ರಾಮಾಯ ಅಂತನ್ನೋದು ಅದು ಒಂದು. ರಾಮಾಯ ಮುಂದೇನು ನಮಃ ಅಂತನೋ ಶಬ್ದ ಇರಬೇಕು. ಹೀಗಾಗಿ ನಮೋ ರಾಮಾಯ ನಮಃ ಅಂತನ್ನೋದೇನಿದೆಯಲ್ಲ, ಇದು ಒಂದು ತರಹದ ಮಂತ್ರ ಅಂತ ಹೇಳಿದ್ದಾರೆ. ಆಮೇಲೆ ಎರಡನೇ ಭಾಗದಲ್ಲಿ ಓಂಕಾರ ಇರೋದಿಲ್ಲ, ಬೀಜವೂ ಇರೋದಿಲ್ಲ, ಶ್ರೀ ಶಬ್ದ ಮೊದಲಿಗೆ ಇರ್ತದೆ, ನಮ ಶಬ್ದ ಕೊನೆಯಲ್ಲಿ ಇರ್ತದೆ.
ಶ್ರೀ ರಾಮಾಯ ನಮಃ, ಶ್ರೀ ಕೃಷ್ಣಾಯ ನಮಃ. ಈ ರೀತಿಯಾಗಿ ಮಂತ್ರಗಳೇನಿದೆಯಲ್ಲ ಇದು ಪೂರ್ವಕವಾದ ನಮಃಶಬ್ದ ಅಂತವಾದ ಮಂತ್ರಗಳು. ಮೊದಲಿಗೇನು ನಮಸ್ಸಿಲ್ಲ ಇಲ್ಲಿ, ಇದು ಎರಡನೇ ವಿಭಾಗ ಅಂತ ಇದನ್ನೆಲ್ಲ ಇಲ್ಲೇ ತಿಳಿಸಿದ್ದಾರೆ. ನಮಃ ಪೂರ್ವಾಹ ನಮೋಂತಕಾಹ ಶ್ರೀ ಶಬ್ದ ಪೂರ್ವಕಃ. ವಿಷ್ಣು ರಹಸ್ಯದ ಮಂತ್ರದಲ್ಲಿ ಏನೇ ಶ್ಲೋಕಗಳಲ್ಲಿ ಏನೇ ಈ ತರಹದ ವಿಧಾನ ಇದೆ. ಆಮೇಲೆ ಓಂಕಾರವೂ ಇಲ್ಲ, ಬೀಜವೂ ಇಲ್ಲ, ಶ್ರೀ ಶಬ್ದ ಮೊದಲಿಗೆ ಇದೆ. ಚತುರ್ಥ್ಯಂತ ಅಲ್ಲ, ಸಂಬುದ್ಧ್ಯಂತವಾದ ಮಂತ್ರಗಳು. ಸಂಬೋಧನ ಏನಿದೆಯಲ್ಲ ಅದು ಪ್ರಥಮ ವಿಭಕ್ತಿಯೇ, ಅದು ಪ್ರತ್ಯೇಕ ವಿಭಕ್ತಿ ಅಲ್ಲ, ಅದು ಸಂಬುದ್ಧ್ಯಂತವಾದ ಮಂತ್ರಗಳು. ಶ್ರೀರಾಮ, ಶ್ರೀಕೃಷ್ಣ, ಶ್ರೀ ಅಚ್ಯುತ, ಶ್ರೀನಾರಾಯಣ, ಹೀಗೆ ಶ್ರೀ ಶಬ್ದವನ್ನು ಮೊದಲಿಗೆ ಇಟ್ಟು ಚತುರ್ಥಿ ವಿಭಕ್ತಿಯೂ ಇಲ್ಲ, ಸಂಬುದ್ಧ್ಯಂತವಾದದ್ದು. ಯಾಕೆಂದ್ರೆ ನಮಸ್ಸೆಂಬ ಶಬ್ದ ಇಲ್ಲ ಅನ್ನೋದಕ್ಕಾಗಿ ಚತುರ್ಥಿ ಬೇಕಾಗಿಲ್ಲ ಅಲ್ಲಿ. ಹೀಗಾಗಿ ಶ್ರೀರಾಮ ಅಂತ ಹೇಳಿ ಸಂಬುದ್ಧ್ಯಂತವಾದ ಶ್ರೀಕಾರ ಪೂರ್ವಕವಾಗಿರತಕ್ಕಂತಹ ಮಂತ್ರಗಳು ಇದೊಂದು ವಿಭಾಗ ಅಂತ ಹೇಳಿದ್ದಾರೆ. ಓಂಕಾರವೂ ಇಲ್ಲ, ಬೀಜ ಮಂತ್ರವೂ ಇಲ್ಲ, ಶ್ರೀ ಶಬ್ದ ಮತ್ತು ನಮಃ ಶಬ್ದ ಇವೂ ಇಲ್ಲ, ಯಾವುದೂ ಇಲ್ಲ. ಕೇವಲ ಸಂಬುದ್ಧ್ಯಂತವಾದ ಮಂತ್ರಗಳು. ನಾವು ನಿರಂತರವಾಗಿ ಸಾಮಾನ್ಯವಾಗಿ ಆ ತರಹದ ಮಂತ್ರವನ್ನು ಜಪ ಮಾಡ್ತಾ ಇರ್ತೇವೆ. ರಾಮ, ಕೃಷ್ಣ, ಅಚ್ಯುತ, ನಾರಾಯಣ, ಗೋವಿಂದ, ವಿಷ್ಣು ಅಂತ ಹೇಳಿ ನಾವೇನು ಕೇವಲ ಸಂಬುದ್ಧ್ಯಂತವಾದದ್ದು. ಅದಕ್ಕೇನು ಶೌಚ ಬೇಕಾಗಿಲ್ಲ, ಶುದ್ಧಿ ಬೇಕಾಗಿಲ್ಲ, ಮಡಿಯಿಂದ ಇರಬೇಕಾಗಿಲ್ಲ. ಅದಕ್ಕೆ ನಿರಂತರವಾಗಿ ಆ ಮಂತ್ರವನ್ನ ಜಪ ಮಾಡ್ತಾ ಇರೋದು, ಅದು ಮಂತ್ರವೇ. ಯದ್ಯಪಿ ನಾವು ಕೃಷ್ಣ ಮಂತ್ರವನ್ನ ಉಪದೇಶ ಪಡೆದಿದ್ದೇವೆ, ಇಲ್ಲ ಅಂತ ಅಲ್ಲ. ನಮ್ಮ ಶುದ್ಧಿಗೆ ಅನುಗುಣವಾಗಿ ನಾವು ಆ ಮಂತ್ರವನ್ನು ಜಪ ಮಾಡಬೇಕು. ಬಹಳ ಶುದ್ಧಿಯಲ್ಲಿದ್ದಾಗ ಶ್ರೀಕಾರ ಬೀಜಾಕ್ಷರ ಸಹಿತವಾದ ಕೃಷ್ಣ ಮಂತ್ರವನ್ನು ಜಪ ಮಾಡಬೇಕು. ಶುದ್ಧಿ ಇಲ್ಲದೆ ಇದ್ದಾಗ ಸಂಬುದ್ಧಂತವಾದ ಮಂತ್ರಗಳನ್ನ ಜಪ ಮಾಡ್ತಾ ಇರಬೇಕು. ನಿರಂತರ ಆ ನಾಮವನ್ನ ಉಚ್ಚಾರಣೆ ಮಾಡ್ತಾ ಇರಬೇಕು ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ಇದು ನಾಲ್ಕನೆಯದಾದ ವಿಭಾಗ. ಇದು ಐದನೆಯದು ಪ್ರಣವ ಇಲ್ಲ, ಶ್ರೀ ಶಬ್ದ ಮೊದಲಿಗೆ ಇದೆ, ಬೀಜಾಕ್ಷರವೂ ಇದೆ, ನಮಃ ಶಬ್ದ ಕೊನೆಗೆ ಇದೆ. ಅಂಥ ಮಂತ್ರ ಶ್ರೀ ಕ್ಲೀಂ ಕೃಷ್ಣಾಯ ನಮಃ. ಈ ಬೀಜಾಕ್ಷರವನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಶುದ್ಧಿ ಬೇಕು ಅಂತ ಹೇಳಿದ್ದಾರೆ. ಶುದ್ಧರಾಗಿ ಆ ಬೀಜಾಕ್ಷರ ಸಮೇತವಾದ ಮಂತ್ರದ ಜಪವನ್ನ ವಿಶೇಷವಾಗಿ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ಅಂತ ಅನ್ನೋದಕ್ಕಾಗಿ ಸಾಮಾನ್ಯವಾಗಿ ಗುರುಗಳಿಗೆ ಇದು ಗೊತ್ತಾಗ್ತದೆ. ಯಾಕೆಂದ್ರೆ ಅವರು ಲೋಕವನ್ನು ನೋಡಿರ್ತಾರೆ. ನಮ್ಮ ಸ್ವಾಮಿಗಳ ಆ ವಿವೇಕ ಅಂತೂ ಬಹಳ ವಿಶಿಷ್ಟ ಅಂತ ಅನಿಸ್ತದೆ, ಭಾರಿ ವಿಶಿಷ್ಟ ಅಂತ ಅನಿಸ್ತದೆ. ಅಂಥ ವಿವೇಕಗಳಿಗೆ ಮಾತ್ರ ಅವರು ಯಾರು ಬಂದಿದ್ದಾರೆ ಅವರ ಮನಸ್ಸು ಹೇಳಿಬಿಡ್ತದೆ. ಸಿಕ್ಸ್ ಸೆನ್ಸ್ ಅಂತ ಅಂತಾರಲ್ಲ, ಅದು ಅವರಿಗೆ ಹೇಗೆ ಗೊತ್ತಾಗ್ತದೆ ಗೊತ್ತಿಲ್ಲ. ಇವನಿಂಥ ಶುದ್ಧಿಯನ್ನು ಮಾಡ್ತಾನೆ, ಇವನಿಗೆ ಈ ಮಂತ್ರ ಸಾಕು ಅಂತ ಅನಿಸಿಬಿಡ್ತದೆ. ಆಯಾ ಮಂತ್ರವನ್ನು ಅವರವರಿಗೆ ಗುರುಗಳು ಉಪದೇಶ ಮಾಡ್ತಾರೆ. ಹೀಗಾಗಿ ಆ ಶಿಷ್ಯರ ಸಾಮಾನ್ಯ ಯೋಗ್ಯತೆಯ ಜ್ಞಾನ ಆಗುವಂಥ ವ್ಯಕ್ತಿತ್ವ ಅವರಿಗೆ ಇರಬೇಕು. ಅಂಥ ಗುರುಗಳಿಂದ ಉಪದೇಶವನ್ನ ನಾವು ಪಡಿಬೇಕಾಗ್ತದೆ. ನಮಗೇನೋ ಯಾವುದೋ ವೇದ ಮಂತ್ರವನ್ನು ಉಪದೇಶ ಮಾಡಿಬಿಟ್ರು ಅಂತ ಹೇಳಿ ಸಂತೋಷದಿಂದ ಕುಣಿದಾಡೋದಲ್ಲ. ಆ ಮಂತ್ರವನ್ನು ಜಪ ಮಾಡುವ ಅರ್ಹತೆ, ಯೋಗ್ಯತೆ, ಶುದ್ಧಿ ನನ್ನಲ್ಲಿ ಇದೆಯಾ? ನನ್ನಲ್ಲಿ ಇಲ್ಲ. ಹಾಗಾದರೆ ನಾನು ಸಂಬುದ್ಧ್ಯಂತವಾದ ಅಥವಾ ನಮಃ ಶಬ್ದ ನಮೋಂತವಾದ, ಶ್ರೀ ಶಬ್ದ ನಮೋಂತವಾದ, ಸಂಬುದ್ಧ್ಯಂತವಾದ ಮಂತ್ರಗಳೇನಿದೆಯಲ್ಲ ಅದರ ಉಪದೇಶ ಗುರುಗಳು ಮಾಡಿದ್ದಾರೆ, ಸಾಕು ಅಷ್ಟನ್ನು ಜಪ ಮಾಡಿದರೆ ಅಂತ ಹೇಳಿ ನಾವು ತಿಳಿದುಕೊಂಡು ಗುರುಗಳು ಉಪದೇಶ ಮಾಡಿದ ಮಂತ್ರವನ್ನ ಜಪ ಮಾಡಬೇಕು. ಹೀಗೆ 5 ತರಹದ ವಿಭಾಗಗಳನ್ನ ಹೇಳ್ತಾರೆ. ಅದರಲ್ಲಿಯೂ ಸಹ ರಾಮಾದ್ಯ, ರಾಮ ಮುಂತಾದ ಮಂತ್ರಗಳೇನಿದೆಯಲ್ಲ ಸೌಮ್ಯ ರೂಪಾಹ, ಅವುಗಳನ್ನು ನಾವು ಹೇಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಡಿಯಲ್ಲಿ ಶುದ್ಧಿಯಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಸಹ ಅವು ನಮಗೇನು ಬಾಧಕವಾಗುವುದಿಲ್ಲ. ನೋಡ್ರಿ, ಮಂತ್ರದ ಜಪದಿಂದಲೂ ಸಹ ನಮಗೆ ತೊಂದರೆಯಾಗ್ತದೆ. ಯಾವಾಗ ಅಂದರೆ ಅಧಿಕಾರ ಇಲ್ಲದೆ ಮಂತ್ರದ ಜಪವನ್ನ ಮಾಡಿದಾಗ ಆವಾಗ ಅದರಿಂದ ನಮಗೆ ಆ ಮಂತ್ರ ಸಾಧಕವಾಗುವುದಿಲ್ಲ. ನಮಗೆ ಆ ಜಪ ಅದು ಬಾಧಕವಾಗಿ ಬಿಡುತ್ತದೆ. ಪರಮಶುದ್ಧಿಯನ್ನು, ಹೆಚ್ಚಿನ ಶುದ್ಧಿಯನ್ನು ಸಂಪಾದನೆ ಮಾಡಿಕೊಂಡವರು ಮಾತ್ರ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋದಕ್ಕಾಗಿ ರಾಮ ಮುಂತಾದ ಮಂತ್ರಗಳು ಮುಂದೆ ಯಾವುದ್ಯಾವುದು ಅಂತ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಸೌಮ್ಯ ರೂಪವಾದ ಮಂತ್ರಗಳು ಅನ್ನೋದಕ್ಕಾಗಿ ಶೂದ್ರಾದಿ ಶ್ವಪಚಾಂತೇಭ್ಯ, ಎಲ್ಲರಿಗೂ ಸಹ ಅವರಿಗೇನು ಮಡಿ ಮಾಡ್ಲಿಕ್ಕಾಗ್ತದೆ ಹೇಳಿ? ಆಗೋದಿಲ್ಲ. ಅನ್ನೋದಕ್ಕಾಗಿ ಅಂಥವರಿಗೂ ಸಹ ಸಂಬುದ್ಧಂತವಾದ ಈ ಮಂತ್ರಗಳನ್ನು ಅವರವರ ಯೋಗ್ಯತೆ ಮತ್ತು ಅವರವರ ಅಭಿರುಚಿ ಅವುಗಳನ್ನು ನೋಡಿ ಎಷ್ಟು ಮಂತ್ರ ಜಪ ಮಾಡ್ಲಿಕ್ಕಾಗ್ತದೆ ಅವರಿಗೆ. ಸುಮ್ಮನೆ 10 ಮಂತ್ರಗಳನ್ನು ಉಪದೇಶ ಮಾಡಿ ಅಲ್ಲ, ಒಂದೇ ಮಂತ್ರವನ್ನ ಜಪ ಮಾಡಿದರೆ, ಉಪದೇಶ ಮಾಡಿದರೆ ಅದೊಂದೇ ಮಂತ್ರವನ್ನ ಜಪ ಮಾಡಿ ಸಿದ್ಧಿಯನ್ನ ಪಡೆಯುವ ಯೋಗ್ಯತೆ ಅವನಿಗೆ ಇರಬೇಕು. ಅದನ್ನು ನೋಡಿ ಅವನ ರುಚಿ, ಅವನ ಶಕ್ತಿ, ಅವನ ಯೋಗ್ಯತೆ ಅವುಗಳನ್ನು ಗಮನಿಸಿ ಅವರಿಗೆ ಮತ್ತೆ ಆ ಮಂತ್ರದ ಉಪದೇಶವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿಯೂ ಸಹ ತತ್ರಾಪಿಯೇ ವಿಶಿಷ್ಟಾಸ್ಯು
ನಿಯಮೋವ್ರತಚಾರಿಣ ತೇಷಾಂ ಸಾಮಾನ್ಯತೋ ಬೀಜಯುಕ್ತಾನ್ ಮಂತ್ರಾನ್ ಉಪಾದಿಶೇತ್. ಆ ಬೀಜಾಕ್ಷರ ಏನಿದೆಯಲ್ಲ ಅದನ್ನು ಉಚ್ಚಾರಣೆ ಮಾಡಬೇಕಾದರೆ, ಉಚ್ಚಾರಣೆ ಮಾಡಿ ಅದರಿಂದ ಪುಣ್ಯವನ್ನು ಗಳಿಸಬೇಕಾದರೆ ಒಂದು ತರಹದ ಶಕ್ತಿ ಮನುಷ್ಯನಲ್ಲಿ ಇರಬೇಕು. ಸಣ್ಣ ಮಕ್ಕಳಿಗೆ ಚಕ್ಕಲಿ ತಿನ್ನಿಸಿದ ಹಾಗೆ ಆಗ್ತದೆ. ಇಲ್ಲದೆ ಹೋದರೆ ಜೀರ್ಣ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಮೆತ್ತಗಿನ ಅನ್ನವೇ ಜೀರ್ಣವಾಗೋದಿಲ್ಲ ಅವರಿಗೆ. ಅಂತಹ ಸಂದರ್ಭದಲ್ಲಿ ಚಕ್ಕಲಿಯನ್ನು ತಿನ್ನಿಸಿಬಿಟ್ರೆ, ಹೀಗಾಗಿ ಯಾರು ವ್ರತ ನಿಯಮ ಉಪವಾಸ ಇವುಗಳನ್ನು ಅನುಷ್ಠಾನ ಮಾಡ್ತಾ ಇಲ್ಲ, ಅಂತಹ ವಿಶಿಷ್ಟವಾದ ಶುದ್ಧಿಯನ್ನು ಸಂಪಾದನೆ ಮಾಡಿಲ್ಲ, ಆ ಬೀಜಾಕ್ಷರವನ್ನು ಜಪ ಮಾಡಿ ಅದನ್ನು ಜೀರ್ಣ ಮಾಡಿಕೊಂಡು ಅಥವಾ ಅದರಿಂದ ಪುಣ್ಯವನ್ನು ಪಡೆಯುವಂತಹ ಸಾಮರ್ಥ್ಯ ಶುದ್ಧಿಯನ್ನು ಸಂಪಾದನೆ ಮಾಡದೇ ಇದ್ದವರಿಗೆ ಇರೋದಿಲ್ಲ ಅನ್ನೋದಕ್ಕಾಗಿ ಇಲ್ಲಿ ನಮಗೆ ಹೇಳ್ತಾರೆ, ತತ್ರಾಪಿಯೇ ವಿಶಿಷ್ಟಾಸ್ಯು. ಬೀಜಯುಕ್ತವಾದ ಮಂತ್ರಗಳ ಉಪದೇಶವನ್ನು ಯಾರಿಗೆ ಮಾಡಬೇಕು ಅಂದರೆ ಯಾರು ವಿಶಿಷ್ಟರಾಗಿ ಇದ್ದಾರೆ, ಹೆಚ್ಚಿನ ಮಡಿಯನ್ನು ಮಾಡ್ತಾರೆ, ವ್ರತನೇಮ ಉಪವಾಸಗಳನ್ನು ಮಾಡ್ತಾರೆ. ಏಕಾದಶಿಯಂತೂ ಕಡ್ಡಾಯ. ಸ್ತ್ರೀಯರಿಗೆ ಬೇರೆ ಬೇರೆ ಹೆಚ್ಚಿನ ವ್ರತಗಳನ್ನು ಹೇಳಿಲ್ಲ. ಮಾಡೋದಾದರೂ ಸಹ ಸಣ್ಣ ಪುಟ್ಟ ವ್ರತಗಳನ್ನು, ಯಾವುದು ತನ್ನ ಕೆಲಸಕ್ಕೆ ಬಾಧಕವಾಗೋದಿಲ್ಲ ಅಂಥ ಸಣ್ಣ ಪುಟ್ಟ ವ್ರತಗಳನ್ನು ಪತಿಯ ಅನುಮತಿಯನ್ನು ಪಡೆದು ಮಾಡಬಹುದು ಅಂತ ಹೇಳಿದ್ದಾರೆ. ಆದರೆ ಏಕಾದಶಿಯನ್ನು ಮಾತ್ರ ಯಾವ ಕಾಲಕ್ಕೂ ಯಾರೂ ತಪ್ಪಿಸೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಅದೊಂದು ವ್ರತವನ್ನು ಮಾಡ್ತಾ ಇದ್ರೆ ಎಲ್ಲ ತರಹದ ಅಧಿಕಾರವನ್ನು ಸಂಪಾದನೆ ಮಾಡಿದ ಹಾಗೆ ಅನ್ನೋದಕ್ಕಾಗಿ ಯಾರು ನಿಯಮ ವ್ರತಚಾರಿಣ, ನಿಯಮಗಳನ್ನು ವ್ರತಗಳನ್ನು ಯಾರು ಆಚರಣೆ ಮಾಡ್ತಾರೆ ಅಂಥವರಿಗೆ ಬೀಜಯುಕ್ತವಾದ ಮಂತ್ರಗಳನ್ನು ಉಪದೇಶ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಪಡೆದ ಮೇಲೆ ಆ ತರಹದ ನಿಯಮ ವ್ರತ ನಿಷ್ಠೆ ಇವುಗಳನ್ನು ಸಂಪಾದನೆ ಮಾಡ್ತಾ ಶುದ್ಧರಾಗಿ ಆ ಮಂತ್ರದ ಜಪವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾವುದು ಹಾಗಾದರೆ? ಹಿಂದೆ ಹೇಳಿದರು ಸೌಮ್ಯವಾದ ರಾಮ ಮುಂತಾದ ಮಂತ್ರಗಳು, ಅವುಗಳ ಉಪದೇಶವನ್ನು ಮಾಡಬೇಕು ಎಲ್ಲರಿಗೆ ಅಂತ ಹೇಳಿದರು. ಸ್ತ್ರೀಯರಿಗೆ ಯಾವ ಮಂತ್ರಗಳು ಉಪದೇಶಕ್ಕೆ ಯೋಗ್ಯ ಅನ್ನೋದನ್ನು ವಿಷ್ಣು ರಹಸ್ಯ, ಇದೇ ವಿಷ್ಣು ರಹಸ್ಯ ನಮಗೆ ತಿಳಿಸ್ತದೆ. ಯದ್ಯಪಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ ತಂತ್ರ ಉಕ್ತವಾದ ಮಂತ್ರಗಳನ್ನು ಜಪ ಮಾಡಬೇಕು ಅಂತ. ಅವುಗಳಲ್ಲಿ ಅನೇಕ ಮಂತ್ರಗಳಿವೆ, ತಂತ್ರೋಕ್ತವಾದ ಮಂತ್ರಗಳು. ವೈದಿಕವಾದ ಮಂತ್ರಗಳನ್ನು ಸ್ತ್ರೀಯರು ಜಪ ಮಾಡಬಾರದು, ಆದರೆ ತಂತ್ರೋಕ್ತವಾದ ಮಂತ್ರಗಳನ್ನು ಜಪ ಮಾಡಬೇಕು. ತಂತ್ರ ಅಂದರೆ ಏನು? ಪಂಚರಾತ್ರ. ಆ ಪಂಚರಾತ್ರದ ಬೇರೆ ಬೇರೆ ಭಾಗಗಳು, ಬಿಡಿ ಬಿಡಿ ಭಾಗಗಳು, ಅಲ್ಲಿ ಉಕ್ತವಾದ ಮಂತ್ರಗಳು. ಆ ಮಂತ್ರಗಳ ಜಪವನ್ನು ಸ್ತ್ರೀಯರು ಮಾಡಬೇಕು ಅಂತ ಹೇಳಿದ್ದಾರೆ. ವಿಷ್ಣು ರಹಸ್ಯ ಆ ಮಂತ್ರಗಳು ಯಾವುದು ಅಂತ ಅನ್ನೋದನ್ನು ತಿಳಿಸ್ತಾರೆ. ರಾಮ ಗೋಪಾಲ ಕೃಷ್ಣಾದ್ಯಾ ಹರಿ ದಾಮೋದರಾಚ್ಯುತಾ ಮತ್ಸ್ಯ ವಾಮನ ಕೂರ್ಮಾದ್ಯಾ ಸರ್ವೇ ಸ್ಯುಹು ಸೌಮ್ಯ ಮೂರ್ತಯ. ರಾಮ ಮಂತ್ರ, ಗೋಪಾಲಕೃಷ್ಣ ಮಂತ್ರ, ಹರಿ ಎಂಬ ಮಂತ್ರ, ದಾಮೋದರ ಮಂತ್ರ, ಅಚ್ಯುತ ಮಂತ್ರ, ಮತ್ಸ್ಯ ವಾಮನ ಕೂರ್ಮ. ಅದರಲ್ಲಿಯೂ ಸಹ ನರಸಿಂಹ ಮಂತ್ರ ಬೇಡ ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ಉಗ್ರವಾದ ಮಂತ್ರ. ಅದನ್ನು ಜಪ ಮಾಡಬೇಕಾದ್ರೆ ಹೆಚ್ಚಿನ ಸಾಮರ್ಥ್ಯ ಬೇಕು ಅನ್ನೋದಕ್ಕಾಗಿ ಆ ಮಂತ್ರವನ್ನು ಬಿಟ್ಟು, ನರಸಿಂಹ ಮಂತ್ರವನ್ನು ಬಿಟ್ಟು ಉಳಿದ ಮಂತ್ರಗಳು ಸರ್ವೇ ಸ್ಯುಹು ಸೌಮ್ಯ ಮೂರ್ತಯ. ಈ ಎಲ್ಲ ಮೂರ್ತಿಗಳು ಅಷ್ಟೇನೆ ಸೌಮ್ಯ ಮೂರ್ತಿಗಳವೆಲ್ಲ ಅನ್ನೋದಕ್ಕಾಗಿ ಆ ಭಗವಂತನ ಮಂತ್ರಗಳ ಜಪವನ್ನು ಮತ್ತೆ ಮಾಡಬಹುದು. ಹೇಗೆ ಅಂದರೆ ತತ್ತಧ್ಯಾನಾನುಸಾರೇಣ ತತ್ತದ್ಬೀಜಾನುಸಾರತಃ. ಆಯಾ ಮಂತ್ರ ಜಪ ಮಾಡಬೇಕಾದ್ರೆ ಆ ಮೂರ್ತಿಯ ಧ್ಯಾನವನ್ನು ಮಾಡಬೇಕಲ್ಲ. ಹೀಗಾಗಿ ಆ ಮೂರ್ತಿಯ ಧ್ಯಾನವನ್ನು ಮಾಡುವ ಮೂಲಕ ಆ ಮಂತ್ರವನ್ನು ಜಪ ಮಾಡಬೇಕು. ಮತ್ತು ಆ ಮಂತ್ರಕ್ಕೆ ಒಂದು ಬೀಜಾಕ್ಷರ ಅಂತ ಇರ್ತದೆ. ಆ ಬೀಜಾಕ್ಷರವನ್ನು ಮತ್ತೆ ಉಪದೇಶವನ್ನು ಪಡೆದು ಅದರ ಜಪವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಮಾಡಿದಾಗ ತತ್ತದ್ಭಕ್ತೇಷ್ಟ ದಾತಾರ ಭವಂತೇವ ನ ಸಂಶಯ. ಹೀಗೆ ಸೌಮ್ಯವಾದ ಭಗವಂತನ ಮೂರ್ತಿಗಳನ್ನು ತಿಳಿಸಿಕೊಡುವ ನಾಮ ಮಂತ್ರಗಳು ಯಾವುದಿವೆಯೋ ಆ ಭಗವಂತನ ಧ್ಯಾನ ಶ್ಲೋಕವನ್ನು ಚಿಂತನೆ ಮಾಡಿ ಮತ್ತು ಆ ಬೀಜಾಕ್ಷರವನ್ನು ಉಚ್ಚಾರಣೆ ಮಾಡಿ ಆಯಾ ಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳ್ತಾರೆ. ಏತಯೇವ ನಿರೋಂಕಾರಾಹ ಸಬೀಜಾಹ ಶುಚಿಭಿಃ ಸದಾ ದ್ವಿಜಸ್ತ್ರೀಭಿರುಪಾಸ್ಯ ಸ್ಯುಃ ನಾನ್ಯೈರೇವ ಕಥಂಚನ. ಇವೆ ಇಲ್ಲಿ ಏನು ಮೇಲೆ ಮಂತ್ರಗಳನ್ನು ಹೇಳಿದ್ದಾರೆ. ರಾಮ ಗೋಪಾಲ ಕೃಷ್ಣ ಹರಿ ದಾಮೋದರ ಅಚ್ಯುತ ಮತ್ತೆ ಈ ಮಂತ್ರಗಳನ್ನು ಹೇಳಿದ್ದಾರೆ. ಇವೇ ಮಂತ್ರಗಳನ್ನು ನಿರೋಂಕಾರ ಓಂಕಾರರಹಿತವಾಗಿ ಸಬೀಜಾಹ ಬೀಜಾಕ್ಷರ ಸಮೇತವಾಗಿ ಆ ಮಂತ್ರಗಳನ್ನು ಜಪ ಮಾಡಬೇಕು. ಹೇಗೆ ಅಂತ ಅಂದರೆ ಶುಚಿಭಿ ಸದಾ. ಈ ಶುದ್ಧಿಯನ್ನು ಸಾಮಾನ್ಯವಾಗಿ ಯಾವಾಗಲೂ ಕಾಪಾಡಿಕೊಂಡಿರಬೇಕು ಅಂತ ಹೇಳ್ತಾರೆ. ಶುದ್ಧಿ ಅಂದರೆ ದೇವರ ಪೂಜೆ ಮಾಡಬೇಕಾದ್ರೆ, ಅಡಿಗೆ ಮಾಡಬೇಕಾದ್ರೆ ಮಡಿಯಿಂದ ಇರಬೇಕು ಅಂತ ಅಲ್ಲ. ದೇವರ ಪೂಜೆಯಾದ ಮೇಲೂ ಅಡಿಗೆ ಆದ ಮೇಲೂ ಸಹ ಒಂದು ಸಾಮಾನ್ಯವಾದ ಶುದ್ಧಿಯಿಂದಲೇ ಇರಬೇಕು. ಅಡಿಗೆ ಆಯಿತು, ಊಟ ಆಯಿತು, ಒಂದರ್ಥದಲ್ಲಿ ಮೈಲಿಗೆ ಆಯಿತು ಆವಾಗ ಅಂತ ಹೇಳಿ ಪೂರ್ಣ ಮೈಲಿಗೆಯಾಗಿ ಕೂಡಬಾರದು. ಯಾರ್ಯಾರನ್ನೋ ಮುಟ್ಟಿ ಏನೇನೋ ಮಾಡ್ತಾ ಹಾಗೆಲ್ಲ ಮಾಡಬಾರದು ಅಂತ ಹೇಳಿದ್ದಾರೆ. ಹೀಗಾಗಿ ಸಾಮಾನ್ಯವಾದ ಮಡಿಯಿಂದಲೇ ಇರಬೇಕು.
ಆ ರೀತಿಯಾಗಿ ಅಂದರೆ ಒಟ್ಟಾರೆ ದಿವಸ ಜಪ ಮಾಡೋದಕ್ಕಾಗಿ ಅಂತ ಅಲ್ಲ, ಸಾಮಾನ್ಯವಾಗಿ ಮಲಗುವ ತನಕ ವ್ಯಕ್ತಿಗಳು ಮಡಿಯಿಂದಲೇನೇ ಇರಬೇಕು, ಶುದ್ಧರಾಗೇನೇ ಇರಬೇಕು. ಹಳೆಯವರು ನಿಮ್ಮ ತಂದೆ ಅಜ್ಜ ಅವರನ್ನ ನೋಡಿರ್ತೀರ, ಅವರಿಗೆ ಲಘುಶಂಕ ಬಂದಾಗಲೂ ಸಹ ಹೋಗಿ ಬಂದು ಮತ್ತೆ ಮಡಿಯಾಗಿನೇ ಎದ್ದು ಪಾರಾಯಣ ಮತ್ತೆ ಶ್ರವಣ ಅಥವಾ ಪುಣ್ಯ ಕಥೆ ಇವುಗಳನ್ನು ಹೇಳೋದು, ಪುರಾಣವನ್ನು ಹೇಳೋದು, ಇದು ಏನೇ ಹೇಳಬೇಕಾದರೂ ಸಹ ಶುದ್ಧಿ ಇರಲೇಬೇಕು ಅಂತ ಹೇಳಿದ್ದಾರೆ. ಅನ್ನೋದಕ್ಕಾಗಿ ಸಾಮಾನ್ಯವಾಗಿ ಶುದ್ಧಿಯನ್ನು ಯಾವಾಗಲೂ ಕಾಪಾಡಿಕೊಳ್ತಾ ಇರಬೇಕು. ನಮ್ಮ ಸ್ವಾಮಿಗಳು ಹಾಗೇನೇ ಇರ್ತಾರೆ, ಹೊರಗಿನಿಂದ ಬಂದರೆ ಮುಟ್ಟಿಸ್ಕೊಳ್ಳೋದಿಲ್ಲ. ನೀನು ಬಸ್ಸು ಹತ್ತಿ ಬಂದಿದ್ದೆ ಬೇಡ ಅಂತ ಹೇಳ್ತಾರೆ. ಸಮಾಜದಲ್ಲಿ ಇವತ್ತು ಹೇಳೋ ಹಾಗಿಲ್ಲ, ಆದರೂ ನಾವು ಮುಟ್ಲಿಕ್ಕೆ ಹೋಗೋದಿಲ್ಲ. ಒಂದು ಬಾರಿ ತಿಳಿದುಕೊಂಡ ಮೇಲೆ ಅವರನ್ನು ಮುಟ್ಟಬೇಕಾದ್ರೆ ಅವರ ಸ್ನಾನ ಆಗಿದ್ದಿಲ್ಲ ಅಂದರೂ ಪರವಾಗಿಲ್ಲ, ನಾವು ಸ್ನಾನ ಮಾಡಿ ಮಡಿಯಿಂದ ಹೋಗಿ ಅವರ ಪಾದ ಸ್ಪರ್ಶವನ್ನು ಮಾಡಿದರೆ ನಾವು ಮೈಲಿಗೆ ಅಲ್ವೇ ಅಲ್ಲ ಅನ್ನೋದಕ್ಕಾಗಿ ಮತ್ತೆ ಆ ತರಹದ ಶುದ್ಧಿಯನ್ನು ಆ ಮಹಾಸ್ವಾಮಿಗಳು ಮತ್ತು ಜ್ಞಾನಿಗಳು ಕಾಪಾಡಿಕೊಂಡು ಬರ್ತಾ ಇರ್ತಾರೆ. ಅಷ್ಟು ಶುದ್ಧಿಯನ್ನು ಕಾಪಾಡಿಕೊಳ್ಳಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ, ಆದರೂ ಒಂದು ಸೀಮೆಯನ್ನು ಹಾಕ್ಕೊಳ್ಬೇಕು. ಇಷ್ಟು ಶುದ್ಧನಾಗಿ ನಾನು ಪ್ರತಿನಿತ್ಯ ಇರಬೇಕು, ಇದಕ್ಕಿಂತಲೂ ಹೆಚ್ಚು ಅಶುದ್ಧಿಯನ್ನು ನಾನು ಮಾಡಿಕೊಳ್ಳಬಾರದು ಅಂತ ಹೇಳಿ ಆ ಶುದ್ಧಿಯನ್ನು ಕಾಪಾಡಿಕೊಳ್ತಾ ಮನುಷ್ಯ ಇರಬೇಕು ಅಂತ ಹೇಳ್ತಾರೆ. ಹೀಗಾಗಿ ಸದಾ ಶುಚಿಬಿಹಿ ಅದನ್ನು ಹೇಳ್ತಾರೆ, ಶುದ್ಧ ಎಚ್ಚರಿಕೆಯಿಂದ ಶುದ್ಧಿಯನ್ನು ಸಂಪಾದನೆ ಮಾಡಿಕೊಳ್ತಾ ಇರಬೇಕು ಅಂತ ಹೇಳ್ತಾರೆ. ಏನಾದರೂ ಅಕಸ್ಮಾತ್ ಮೈಲಿಗೆ ಆಯಿತು ಅಂದರೆ ಶುದ್ಧಿಯಾಗೋದಕ್ಕಾಗಿ ಅನೇಕ ತರಹದ ಮತ್ತೆ ಉಪಾಯಗಳಿವೆ. ಎಲ್ಲದಕ್ಕೂ ಸ್ನಾನ ಮಾಡೋದು ಅಂತ ಅರ್ಥ ಅಲ್ಲ, ಬರೀ ಕಟಿ ಸ್ನಾನವನ್ನು ಮಾತ್ರ ಮಾಡಿ ವಸ್ತ್ರಾಂತರ ಆಗಿಬಿಡೋದು, ಶುದ್ಧವಾದ ವಸ್ತ್ರವನ್ನು ಉಟ್ಕೊಂಡ್ಬಿಟ್ರೆ ಮುಗಿದೋಯ್ತು, ಅಥವಾ ಆ ವಸ್ತ್ರವನ್ನು ಬಿಚ್ಚಿ ಮತ್ತೊಂದು ವಸ್ತ್ರವನ್ನು ಉಟ್ಕೊಂಡ್ರೂ ಆಯಿತು. ಈ ರೀತಿಯಾಗಿ ನಾನಾ ತರಹದ ಶುದ್ಧಿ ಇದೆ, ಆ ತರಹದ ಶುದ್ಧಿಯನ್ನು ಸಂಪಾದನೆ ಮಾಡಿಕೊಳ್ತಾ ಇರಬೇಕಿರಲಿ. ಅಂತಹ ದ್ವಿಜ ಸ್ತ್ರೀವಿಹಿ ಬ್ರಾಹ್ಮಣ ಸ್ತ್ರೀಯರೇನಿದ್ದಾರಲ್ಲ ಅಂಥವರಿಂದ ಉಪಾಸ್ಯ ಸ್ಯುಹು ಈ ಮಂತ್ರಗಳನ್ನು ಹೇಗೆ ಓಂಕಾರ ರಹಿತವಾಗಿ ಬೀಜಾಕ್ಷರ ಸಹಿತವಾದ ಈ ಮಂತ್ರಗಳ ಜಪವನ್ನು ಮತ್ತೆ ಧ್ಯಾನ ಸಮೇತವಾಗಿ ಮಾಡಬೇಕು ಅಂತ ಅನ್ನೋದನ್ನು ವಿಷ್ಣು ರಹಸ್ಯ ತಿಳಿಸ್ತದೆ. ನಾಣ್ಯೈರೇವ ಕಥಂಚನ, ಹೀಗೆ ಬೀಜಾಕ್ಷರ ಸಮೇತವಾಗಿ ಮತ್ತೆ ಮಂತ್ರಗಳ ಜಪವನ್ನು ದ್ವಿಜ ಸ್ತ್ರೀಯರ ಹೊರತಾಗಿ ಬೇರೆಯವರು ಮಾಡಬಾರದು ಅಂತ ಹೇಳಿದ್ದಾರೆ. ಯಾಕೆ ಶುದ್ಧಿ ಇರ್ತದೆ ಅಂತ ಅನ್ನೋದಕ್ಕಾಗಿ, ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಿರ್ತದೆ ಅಂತ ಅನ್ನೋದಕ್ಕಾಗಿ ದ್ವಿಜ ಸ್ತ್ರೀಯರು ಈ ರೀತಿಯಾಗಿ ಓಂಕಾರ ರಹಿತವಾಗಿ ಶ್ರೀ ಶಬ್ದ ಪೂರ್ವಕ ಬೀಜಾಕ್ಷರ ಪೂರ್ವಕವಾಗಿ ಮತ್ತೆ ಚತುರ್ಥ್ಯಂತವಾಗಿರತಕ್ಕಂತಹ ಮಂತ್ರದ ಜಪವನ್ನು ಸ್ತ್ರೀಯರು ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಹೀಗೆ ಏತಯೇವ ನಿರೋಂಕಾರ, ಇಲ್ಲಿ ಒಂದು ಮಾತಿದೆ, ಏತಯೇವ ಮೇಲೆ ಮಂತ್ರಗಳನ್ನು ಹೇಳಿ ಇವೇ ಮಂತ್ರಗಳನ್ನು ಜಪ ಮಾಡಬೇಕು ಅಂತ ಹೇಳಿದ್ದಾರೆ. ಮಾಡೋದಾದರೆ ಇದರಿಂದ ಏನು ಸಿದ್ಧ ಆಗ್ತದೆ? ಇವೇ ಮಂತ್ರಗಳನ್ನು ಜಪ ಮಾಡಬೇಕು ಅಂದರೆ ಬೇರೆ ಮಂತ್ರಗಳ ಜಪವನ್ನು ಮಾಡಬಾರದು ಅಂತ ಅನ್ನೋದನ್ನು ಈ ಮಾತಿನಿಂದ, ವಿಷ್ಣು ರಹಸ್ಯದ ಈ ಮಾತಿನಿಂದ ನಮಗೆ ಸಿದ್ಧವಾಗ್ತದೆ. ಹಾಗಾದರೆ ಇಷ್ಟೆಲ್ಲ ಮಂತ್ರ ಇವೆ ಅಲ್ಲ, ಎಲ್ಲ ಮಂತ್ರಗಳನ್ನು ಉಪದೇಶ ಪಡೆದರೆ ಆಯಿತು ಅಂತ ಬೇಕಾಗಿಲ್ಲ. ಒಂದು ಮಂತ್ರದ ಜಪವನ್ನು ಪ್ರಧಾನವಾಗಿ ಶ್ರೀಮದಾಚಾರ್ಯರೇ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಕಲಿಯುಗದಲ್ಲಿ ಕೃಷ್ಣ ಮಂತ್ರ, ನಾರಾಯಣ ಮಂತ್ರ ಅತ್ಯಂತ ವೀರ್ಯಪ್ರದವಾದ ಮಂತ್ರಗಳು ಅಂತ ಹೇಳಿದ್ದಾರೆ. ಭಾರಿ ವೀರ್ಯಪ್ರದವಾದ ಮಂತ್ರಗಳು. ಕೆಲವರಿಗೆ ವಿಶ್ವಾಸ ಇಲ್ಲ, ಈ ಕೃಷ್ಣ ಮತ್ತು ನಾರಾಯಣ ಅಂತಂದರೆ ಎಲ್ಲರೂ ಮಾಡ್ತಾರಲ್ಲ, ಹೀಗಾಗಿ ಬಹುಶಃ ಅದರಲ್ಲಿ ಶಕ್ತಿ ಕಡಿಮೆಯಾಗಿರಬಹುದು ಅಂತ ಆ ಥರ ಹೇಳೋರು ನಮ್ಮವರೇ ಇದ್ದಾರೆ. ನಾನೇ ಕೇಳಿದ್ದೇನೆ, ಈ ಕೃಷ್ಣ ಮಂತ್ರ ನರಸಿಂಹ ಮಂತ್ರ ಏನಿದೆಯಲ್ಲ ಅದರಿಂದ ನಿಮಗೆ ಶೀಘ್ರವಾಗಿ ಮತ್ತೆ ಅನಿಷ್ಟಗಳ ಪರಿಹಾರವಾಗೋದಿಲ್ಲ, ಮಾಡೋದಾದರೆ ಕೆಲವು ವಿಕ್ರಮವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ, ಅದು ಭಾರಿ ತೀವ್ರ ಅಂತ ಹೇಳಿದ್ದಾರೆ. ಆದರೆ ಅಷ್ಟು ಸಾಮರ್ಥ್ಯ ನಮಗೆಲ್ಲ ಇಲ್ಲ, ಬೇಡ. ಶ್ರೀಮದಾಚಾರ್ಯ ಹೇಳಿದ್ದಾರೆ ಕೃಷ್ಣ ಮಂತ್ರ ಅತೀ ವೀರ್ಯಪ್ರದ ಅಂತ ಹೇಳಿದ್ದಾರೆ. ಭಾರೀ ಬಲವನ್ನು ನಮ್ಮಲ್ಲಿ ತುಂಬುತ್ತದಂತೆ ಕೃಷ್ಣ ಮಂತ್ರ ಜಪ ಮಾಡೋದರಿಂದ ಅನ್ನೋದಕ್ಕಾಗಿ ಮತ್ತೆ ಅದನ್ನೇ ಸ್ಕಂದ ಪುರಾಣದಲ್ಲಿ ನಮಗೆ ತಿಳಿಸ್ತಾರೆ. ನಾನ್ಯಾಭಿರ್ನಾಮ ಕೋಟಿಭಿ ತೋಷೋಮಮ ಭವೇತ್ ಕ್ವಚಿತ ಶ್ರೀಕೃಷ್ಣೇತಿ ಕೃತೋಚ್ಚಾರೆ ಪ್ರೀತಿರೇವಾಧಿಕಾಧಿಕ ಅಂತ ಹೇಳ್ತಾರೆ. ಈಗ ತಾನೇ ಅವತಾರ ಮಾಡಿ ಹೋದ ರೂಪ ಅಲ್ಲ, ನಮಗೆ ಅತ್ಯಂತ ಹತ್ತಿರವಾದ ರೂಪ ಕೃಷ್ಣ ರೂಪ ಅನ್ನೋದಕ್ಕಾಗಿ ಬಹಳ ಹತ್ತಿರವಾದ ರೂಪ ಅಂತ ಹೇಳಿ ಆ ಮಂತ್ರದ ಜಪವನ್ನು ವಿಶೇಷವಾಗಿ ಮಾಡಬೇಕು ಅನ್ನೋದಕ್ಕಾಗೇನೆ ಉಳಿದ ಎಲ್ಲ ಜಯಂತಿಗಳನ್ನು ಬಿಟ್ಟು ಕೃಷ್ಣ ಜಯಂತಿಯನ್ನೇ ಮಾಡೋದೇ ಆ ಉದ್ದೇಶದಿಂದ. ಕುಲದೇವರು ಅಂತ ಅನ್ನೋದಕ್ಕಾಗಿ ನರಸಿಂಹ ಜಯಂತಿಯನ್ನು ಮಾಡ್ತಾರೆ ಉಪವಾಸ, ಆದರೆ ಕೃಷ್ಣ ಜಯಂತಿಯ ಹಾಗೆ ಕಷ್ಟ ಇಲ್ಲ. ಉಳಿದ ಯಾವ ಜಯಂತಿಗಳಿಗೂ ಆ ತರಹದ ಉಪವಾಸವನ್ನು ಹೇಳಿಲ್ಲ. ಆದರೆ ಕೃಷ್ಣ ಜಯಂತಿ ಮಾತ್ರ ನಮಗೆ ಹತ್ತಿರದ ಯುಗದಲ್ಲಿ ಆ ಕೃಷ್ಣನ ಅವತಾರವಾಗಿದೆ ಅಂತ ಅನ್ನೋದಕ್ಕಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಜಪಕ್ಕಾಗಿಯೂ ಅಷ್ಟೇನೆ. ಉಳಿದ ಕೋಟಿ ಕೋಟಿ ನಾಮಗಳು ನನ್ನದಿದೆ, ದೇವರು ಹೇಳ್ತಾನೆ, ಇಲ್ಲ ಅಂತ ಅಲ್ಲ. ಆದರೆ ನಾನ್ಯಾಭಿರ್ನಾಮ ಕೋಟಿಭಿ ತೋಷೋ ಮಮ ಭವೇತ್ ಕ್ವಚಿತ, ಆ ಮಂತ್ರಗಳ ಜಪ ಮಾಡೋದರಿಂದ ಅಧಿಕಾರಿಗಳು ಅಂತ ಅರ್ಥ.
ಯಾರಿಗೆ ಅಧಿಕಾರ ಇದೆ, ಎಲ್ಲ ಮಂತ್ರಗಳನ್ನು ಜಪ ಮಾಡುವ ಅಧಿಕಾರ ಇದೆ, ಭಗವಂತನಿಗೆ ಪ್ರೀತಿಯಾಗಿಯೇ ಆಗ್ತದೆ. ಆದರೆ ಕೃಷ್ಣ ಮಂತ್ರ ಇದನ್ನು ವಿಶೇಷವಾಗಿ ಜಪ ಮಾಡೋದರಿಂದ ನನಗೆ ಬಹಳ ಪ್ರೀತಿಯಾಗ್ತದೆ ಅಂತ ಕೃಷ್ಣ ಪರಮಾತ್ಮನೇ ಸ್ಕಂದ ಪುರಾಣದಲ್ಲಿ ಹೇಳಿಕೊಂಡಿದ್ದಾನೆ. ನೋಡಿ, ತಾಮಸ ಪುರಾಣ, ನಿನ್ನೆ ರಾಜಸ ಪುರಾಣದಲ್ಲಿಯೂ ಭಗವಂತನ ಮಹಿಮೆ ಬಂತು, ತಾಮಸ ಪುರಾಣದಲ್ಲಿಯೂ ಸಹ ಭಗವಂತನ ಮಹಿಮೆ ಇದೆ. ದೇವರು ಹೇಳ್ಕೊಳ್ತಾನೆ, ಉಳಿದ ಕೋಟಿ ಕೋಟಿ ಮಂತ್ರಗಳಿಂದ ನನಗೆ ಸಂತೋಷವಾಗೋದಿಲ್ಲ, ಶ್ರೀಕೃಷ್ಣ ಅಂತ ಉಚ್ಚಾರಣೆ ಮಾಡಿದರೆ ಸಾಕು, ಪ್ರೀತಿರೇವ ಅಧಿಕಾಧಿಕ, ಅತ್ಯಂತ ಅಧಿಕವಾದ ಪ್ರೀತಿ ನನಗಾಗ್ತದೆ ಅಂತ ಪರಮಾತ್ಮ ಹೇಳ್ಕೊಂಡಿದ್ದಾನೆ ಅಂತ ಅನ್ನೋದಕ್ಕಾಗಿ ಈ ಎಲ್ಲ ಮಂತ್ರಗಳಿರುವಾಗಲೂ ಸಹ ಕೃಷ್ಣ ಮಂತ್ರವನ್ನು ಮತ್ತೆ ಉಪದೇಶ ಮಾಡುವ ಸಂಪ್ರದಾಯ, ಅದನ್ನೇ ಉಪದೇಶ ಮಾಡುವ ಸಂಪ್ರದಾಯವನ್ನು ಜ್ಞಾನಿಗಳು ಇಟ್ಟುಕೊಂಡಿದ್ದಾರೆ ಅಂತ ಅನ್ನೋದಕ್ಕಾಗಿ ಆ ಮಂತ್ರದ ವಿಶೇಷವಾದ ಜಪವನ್ನು ಮಾಡಬೇಕು. ನಿನ್ನೆ ನಾವು ಕೇಳಿದ್ದೇವೆ ಉಪದೇಶ ಯಾರಿಂದ ಪಡಿಬೇಕು ಅಂತ ಅನ್ನೋದನ್ನು ವಿಸ್ತಾರವಾಗಿಯೇ ಕೇಳಿದ್ದೇವೆ. ಆದರೆ ಆ ಶ್ಲೋಕವನ್ನು ಮಾತ್ರ ಮತ್ತೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಇರುವ ಶ್ಲೋಕ, ವಿಷ್ಣು ಮಂತ್ರಂ ನ ಗೃಹ್ಣೀಯಾತ್ ವಿಷ್ಣು ಭಕ್ತಿ ವಿಹೀನತಃ ನ ಚ ಶೈವಾತ್ ನ ಶಾಕ್ತಾಚ್ಚ ಗೃಹ್ಣೀಯಾತ್ ವೈಷ್ಣವಾತ್ ದ್ವಿಜಾತ್. ನಮಗೆ ಇವತ್ತು ಅನೇಕ ತರಹದ ತೊಂದರೆಗಳಿರ್ತವೆ, ಬೇರೆ ಕಡೆಗೂ ಅನೇಕ ವಿಷಯಗಳು ಬಂದಿವೆ, ನಮಗೆ ಅನೇಕ ತರಹದ ತೊಂದರೆಗಳಿರ್ತವೆ. ಜ್ಯೋತಿಷ್ಕರ ಹತ್ರ ಹೋಗ್ತೇವೆ, ಜ್ಯೋತಿಷ್ಕರ ಹತ್ರ ಹೋಗಬೇಕಾದರೂ ಕೂಡ ವೈಷ್ಣವರಿರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಅವರು ಅಷ್ಟು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡಿರೋದಿಲ್ಲ, ಚೆನ್ನಾಗಿ ಅಧ್ಯಯನ ಮಾಡಿಕೊಂಡವರು ಅವರು ವೈಷ್ಣವರಿಲ್ಲ, ಪರವಾಗಿಲ್ಲ, ಹೋಗಿ ಅವರ ಕಡೆಯಿಂದ ಏನಿದೆ ಅಂತ ಸಮಸ್ಯೆಯನ್ನು ಕೇಳಿ ಇಂಥ ಮಂತ್ರ ನೀವು ಜಪ ಮಾಡಬೇಕು ಅಂತ ಹೇಳಿದಾಗ, ಅಥವಾ ಇಂಥ ಮಂತ್ರವಾಗಲಿ ಇಂಥ ಯಂತ್ರವನ್ನಾಗಲಿ ಕಟ್ಟಿಕೊಳ್ಳಿ ಅಂತ ಹೇಳಿದಾಗ ಅವರು ಕೊಟ್ಟ ಮಂತ್ರ, ಅವರು ಕೊಟ್ಟ ಯಂತ್ರಗಳನ್ನು ಕಟ್ಟಿಕೊಳ್ಳೋದು ಮಾತ್ರ ಬೇಡ. ಅದು ಯಾರು ವೈಷ್ಣವರಿದ್ದಾರಲ್ಲ ಅಂಥವರಿಂದ ಮಾತ್ರ ಆ ಯಂತ್ರವನ್ನಾಗಲಿ ಮಂತ್ರದ ಉಪದೇಶವನ್ನಾಗಲಿ, ಯಂತ್ರವನ್ನು ಪಡೆಯೋದು, ಮಂತ್ರದ ಉಪದೇಶವನ್ನು ಪಡೆಯೋದು. ಅವರು ತಾಮ್ರದ ಮತ್ತೆ ಇದರಲ್ಲಿ ಹಾಳೆಯಲ್ಲಿ ಇದನ್ನು ಬರೀತಾರೆ, ಮಂತ್ರವನ್ನು ಬರೆದು ಅಭಿಷೇಕ ಮಾಡಿ ಕೊಡ್ತಾರೆ. ಆಯಾ ಮಂತ್ರ ಆಯಾ ಸಂಕಟ ಅನಿಷ್ಟ ಪರಿಹಾರವಾಗುವುದಕ್ಕಾಗಿ ವಿಶೇಷ ಮಂತ್ರ ಏನಿರ್ತದೆ ಆ ಮಂತ್ರದಿಂದ ಅಭಿಷೇಕ ಮಾಡಿ ಜಪವನ್ನು ಮಾಡಿ ಅವರ ಆ ಯಂತ್ರವನ್ನು ಕೊಡ್ತಾರೆ, ಅದನ್ನು ಕಟ್ಟಿಕೊಳ್ಳಬೇಕು. ಮತ್ತೆ ಅನಿಷ್ಟ ಪರಿಹಾರವಾಗುವುದಕ್ಕಾಗಿ ಆಯಾ ಮಂತ್ರಗಳನ್ನು ಹೇಳ್ತಾರೆ, ಆ ಮಂತ್ರದ ಜಪವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ವೈಷ್ಣವರಿಂದಲೇನೆ ಮಂತ್ರದ ಉಪದೇಶವನ್ನು ಪಡಿಬೇಕು. ಯಾವ ಮಂತ್ರ ಪಡಿಬೇಕು? ವಿಷ್ಣು ಮಂತ್ರಂ, ವಿಷ್ಣು ಮಂತ್ರವನ್ನೇ ಉಪದೇಶವನ್ನ ಪಡಿಬೇಕು. ಬೇರೆ ಮಂತ್ರಗಳನ್ನು ಶ್ರೀಮದಾಚಾರ್ಯ ಉಪದೇಶ ಮಾಡಿದ್ದಾರೆ, ಗರುಡ ಮಂತ್ರ, ಶೇಷ ಮಂತ್ರ, ರುದ್ರ ಮಂತ್ರ, ಇವುಗಳ ಉಪದೇಶವನ್ನೆಲ್ಲ ಶ್ರೀಮದಾಚಾರ್ಯ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಅದರ ಜಪ ಮಾಡುವಾಗಲೂ ಸಹ ನಿಯಾಮಕನಾದ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಜಪ ಮಾಡಬೇಕು ಅಂತ ಹೇಳಿದ್ದಾರೆ. ಅನ್ನೋದಕ್ಕಾಗೇನೆ ರುದ್ರಾದಿ ಮಂತ್ರಗಳನ್ನು ಶ್ರೀಮದಾಚಾರ್ಯ ಉಪದೇಶ ಮಾಡಿದ್ದಾರೆ. ಶೈವರಿಂದ, ಶಾಕ್ತರಿಂದ, ವೈಷ್ಣವರಲ್ಲದವರಿಂದ ಸರ್ವಥಾ ಮಂತ್ರೋಪದೇಶವನ್ನು ಪಡಿಬಾರದು ಅಂತ ಅನ್ನೋದನ್ನು ಬ್ರಹ್ಮವೈವರ್ತ ಪುರಾಣ ನಮಗೆ ತಿಳಿಸ್ತದೆ. ಜಪದ ಕ್ರಮ ಹೇಗೆ ಅಂತನ್ನೋದನ್ನು ಬೇರೆ ಬೇರೆ ಕಡೆಗೆ ತಿಳಿಸಿದ್ದಾರೆ. ಜಪದ ಕ್ರಮ ಅದೊಂದು ಬಹಳ ಸುಂದರವಾಗಿದೆ. ನಮಗೆ ಮೊದಲಿಗೆ ನಮಗೆ ಹಿತವಾದ ಆಸನ ಇರಬೇಕು. ಆದರೆ ಮತ್ತೆ ಮತ್ತೆ ಆಸನವನ್ನು ವ್ಯತ್ಯಾಸ ಮಾಡುವ ಹಾಗೆ ಆಗಿರಬಾರದು. ಹೀಗಾಗಿ ಏಕಾಗ್ರನಾಗಿ ಕುಳಿತುಕೊಳ್ಳಬೇಕಾದರೆ ಒಂದು ಸ್ಥಿರವಾದ ಆಸನ ಇರಬೇಕು. ಇಲ್ಲದೆ ಹೋದರೆ ಏಕಾಗ್ರತೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಓಡಾಡ್ತಾ ಸಂಚಾರ ಮಾಡ್ತಾ ದೇವರ ಸ್ಮರಣೆಯನ್ನು ಮಾಡಬಹುದು, ಇಲ್ಲ ಅಂತ ಅಲ್ಲ. ಆದರೆ ಜಪ ಧ್ಯಾನವನ್ನು ಮಾಡಬೇಕಾದರೆ ಮತ್ತೆ ಏಕಾಗ್ರವಾದ ಆಸನ ಇದ್ದರೆ ಮಾತ್ರ, ಒಂದು ಶುದ್ಧವಾದ ಆಸನ ಇದ್ದಾಗ ಮಾತ್ರ, ಸುಖವಾದ ಆಸನ ಇದ್ದಾಗ ಮಾತ್ರ ಮನಸ್ಸು ಸ್ಥಿರವಾಗಿ ಇರಲಿಕ್ಕೆ ಸಾಧ್ಯವಿದೆ. ದೇಹದಲ್ಲಿ ಚಾಂಚಲ್ಯ ಬಂತು ಅಂತಂದರೆ ಮನಸ್ಸು ಚಂಚಲವಾಗಲಿಕ್ಕೆ ಅವಕಾಶವಿದೆ. ಅನ್ನೋದಕ್ಕಾಗಿ ನಮಗೆ ಸುಖವಾದ ಸ್ಥಿರವಾದ ಆಸನ ಯಾವುದೋ ಅಂಥ ಆಸನದಲ್ಲಿ ನಾವು ಕುಳಿತುಕೊಳ್ಬೇಕು. ಏನೋ ಭಾರಿ ನಾನು ಜಪ ಮಾಡೋಣ ಅಂತ ಹೇಳಿ ಯಾವುದೋ ಅಪ್ರಸಿದ್ಧವಾದ ನಮಗೆ ಬಾರದೇ ಇರುವ ಆಸನವನ್ನು ಹಾಕ್ಕೊಂಡು ನಾವು ಕುಳಿತುಕೊಂಡ್ಬಿಟ್ಟು ಆಮೇಲೆ ಕೂಡ್ಲಿಕ್ಕಾಗದೆ ಏಳ್ಲಿಕ್ಕಾಗದೆ ಎಲ್ಲ ಜಪ ಆದಮೇಲೆ ಕಾಲು ತೆಗಿಲಿಕ್ಕಾಗೋದಿಲ್ಲ ಒಂದು 10 ನಿಮಿಷ, ಆ ತರಹದ ಅವಸ್ಥೆಗಳು ಆಗೋದು ಬೇಡ ಅನ್ನೋದಕ್ಕಾಗಿ ಹೇಳ್ತಾರೆ. ದೇಶಕಾಲ ಮತ್ತೆ ಆ ಸುಖವಾಗಿ ಚಿಂತನೆ ಬರಬೇಕು ಅಂತ ಅನ್ನೋದಕ್ಕಾಗಿ ಸುಖವಾಸ ಆಸನದಲ್ಲಿ ಕುಳಿತುಕೊಳ್ಳಬೇಕು. ಪೂರ್ವಕ್ಕೆ ಉತ್ತರಕ್ಕೆ ಅಭಿಮುಖವಾಗಿ ಕುಳಿತುಕೊಳ್ಳಬೇಕು. ಎಂದೆಂದಿಗೂ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮುಖ ಮಾಡಬಾರದು. ದಕ್ಷಿಣಕ್ಕೆ ಮುಖ ಮಾಡೋದಂತೂ ಅತ್ಯಂತ ಅಪ್ರಶಸ್ತ ಅಂತ ಹೇಳಿದ್ದಾರೆ. ಅದರಿಂದ ಪುಣ್ಯವೇ ಬರೋದಿಲ್ಲ, ಎಲ್ಲ ದೈತ್ಯರಿಗೆ ಆ ಪುಣ್ಯ ಹೋಗಿಬಿಡ್ತದೆ ಅನ್ನೋದಕ್ಕಾಗಿ ನಿಯಮೇನ ಆ ನಿಯಮ ಪೂರ್ವಾಭಿಮುಖರಾಗಿ ಕುಳಿತುಕೊಳ್ಳೋದು ಬೇಕು ಅಂತ ಹೇಳ್ತಾರೆ. ಆಮೇಲೆ ಆಚಮನ, ಪ್ರಾಣಾಯಾಮ, ಸಂಕಲ್ಪ ಇವುಗಳನ್ನು ಮಾಡಿಕೊಳ್ಳಬೇಕು. ಗುರುಗಳ ಸ್ಮರಣೆಯನ್ನು ಮಾಡಬೇಕು. ಅದೆಲ್ಲ ನಿಮಗೆ ಗೊತ್ತು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಮುಂದೆ ಅದರ ವಿವರಣೆಯನ್ನು ಕೊಟ್ಟಿದೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಇಷ್ಟು ಸ್ಮರಣೆ ಆದಮೇಲೆ ವೇದವ್ಯಾಸಾಯ ನಮಃ, ವ್ಯಾಸರು.
ಅದಾದಮೇಲೆ ಭಾರತೇ ನಮಃ, ಶ್ರೀ ಸರಸ್ವತೇ ನಮಃ, ಶ್ರೀ ವಾಯವೇ ನಮಃ, ಶ್ರೀ ಬ್ರಹ್ಮಣೇ ನಮಃ, ಶ್ರೀ ಮಹಾಲಕ್ಷ್ಮೀ ನಮಃ, ಶ್ರೀ ನಾರಾಯಣಾಯ ನಮಃ. ಅದಾದ ಮೇಲೆ ಯಾವ ಮಂತ್ರವನ್ನು ಜಪ ಮಾಡ್ತಾ ಇರ್ತೀವಲ್ಲ ಆ ಭಗವಂತನ ಸ್ಮರಣೆ, ಶ್ರೀಕೃಷ್ಣಾಯ ನಮಃ, ಕೃಷ್ಣ ಮಂತ್ರ ಜಪವನ್ನು ಮಾಡಬೇಕಾದ್ರೆ 12ನೇ ಸ್ಥಾನದಲ್ಲಿ ಮೋಕ್ಷಪ್ರದನಾದ ವಾಸುದೇವ. ನಾನು ಈ ಜಪ ಮಾಡ್ತೇನೆ, ನನ್ನ ಮೂಲ ಉದ್ದೇಶ ಏನು? ಭಗವಂತ ಮೋಕ್ಷವನ್ನು ಕೊಡಬೇಕು. ಕೊಡೋನು ಯಾರು? ವಾಸುದೇವ. ನಾವು ಯಾವುದೇ ಮಂತ್ರದ ಜಪವನ್ನು ಮಾಡಿದರೂ ಕೂಡ ವಾಸುದೇವ ಪ್ರಸನ್ನನಾಗಿ ನಮಗೆ ಮೋಕ್ಷವನ್ನು ಕೊಡ್ತಾನೆ. ಹೀಗಾಗಿ ಆ ವಾಸುದೇವನ ತನಕ ಮತ್ತೆ ಅವರೆಲ್ಲ ಒಂದರ್ಥದಲ್ಲಿ ಗುರುಗಳೇ ನಮಗೆ. ದೇವರು ಗುರುನೇ ಅಲ್ಲ, ಜಗದ್ಗುರು ಅವರು ಅನ್ನೋದಕ್ಕಾಗಿ ಎಲ್ಲ ಗುರುಗಳ ನಮಸ್ಕಾರವನ್ನು ಮಾಡಬೇಕು ಅಂತನ್ನೋದನ್ನ ತಿಳಿಸ್ತಾರೆ. ಹೀಗೆ ಗುರುಗಳ ನಮಸ್ಕಾರವನ್ನು ಮಾಡಿ ಪಾಪ ಪುರುಷ ವಿಸರ್ಜನೆಯನ್ನು ಮಾಡಬೇಕು ಅಂತ ಶಾಸ್ತ್ರ ತಿಳಿಸಿದೆ. ಇನ್ನೊಂದು ಇಲ್ಲಿ ಮಧ್ಯದಲ್ಲಿ ಬಂದಿದೆ ಪುಣ್ಯ ಪುರುಷ ಚಿಂತನೆ. ಅದು ಎಲ್ಲಿಯೂ ಯಾರು ಅಂದರೆ ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯರು ಹೇಳಿಲ್ಲ, ಬೇರೆ ಎಲ್ಲಿಯೂ ಅದು ಸಿಗೋದಿಲ್ಲ, ಮತ್ತು ಸಾಂಪ್ರದಾಯಿಕವಾಗಿಯೂ ಯಾರೂ ಅದನ್ನು ಮಾಡ್ತಾ ಬಂದಿಲ್ಲ. ಆದರೆ ಇತ್ತೀಚೆಗೆ ಯಾರು ಪ್ರಾರಂಭ ಮಾಡಿದ್ದಾರೆ ಗೊತ್ತಿಲ್ಲ, ಅದಕ್ಕೆ ಮೂಲ ಆಕಾರ ಎಲ್ಲಿ ಅಂತ ಗೊತ್ತಿಲ್ಲ. ಮೂಲ ಆಕಾರ ಗೊತ್ತಾದರೆ ಮುಂದೆ ಏನಾದರೂ ಮಾಡಬಹುದು. ಮತ್ತೆ ಸಂಪ್ರದಾಯವೂ ಇಲ್ಲ ಅನ್ನೋದಕ್ಕಾಗಿ ಅದರ ಅವಶ್ಯಕತೆ ಇಲ್ಲ. ಪುಣ್ಯ ಪುರುಷನ ಚಿಂತನೆ ಮಾಡುವ ಅವಶ್ಯಕತೆ ಇಲ್ಲ. ವಾಸುದೇವನ ಸ್ಮರಣೆ ಮಾಡಿ ಅಮೃತಧಾರೆಯಿಂದ ನನ್ನ ದೇಹವನ್ನೆಲ್ಲ ನೀನು ಅಪ್ರಾವನೆ ಮಾಡು, ತೊಯಿಸಿ ಬಿಡು ಅಂತ ಹೇಳಿ ಧ್ಯಾನ ಮಾಡಿದ ಮೇಲೆ ಆ ಪುಣ್ಯನಾದ ಪರಮಾತ್ಮ ಅಮೃತಧಾರೆಯಿಂದ ಸಮಗ್ರ ದೇಹವನ್ನು ವ್ಯಾಪಿಸಿ ಬಿಡ್ತಾನೆ ಅನ್ನೋದಕ್ಕಾಗಿ ಮತ್ತೇನು ಪ್ರತ್ಯೇಕವಾದ ಪುಣ್ಯ ಪುರುಷನ ಧ್ಯಾನ ಬೇಕಾಗಿಲ್ಲ. ದೇವರ ಸ್ಮರಣೆಯನ್ನು ಮಾಡಿಬಿಟ್ಟಿರ್ತೇವೆ. ಹೀಗಾಗಿ ಮತ್ತೇನದು ಬೇಕಾಗಿಲ್ಲ, ಎಲ್ಲಿಯೂ ಹೇಳಿಲ್ಲ. ಮತ್ತೆ ಸಂಪ್ರದಾಯನೂ ಇಲ್ಲ, ಜ್ಞಾನಿಗಳ ಸಂಪ್ರದಾಯ ಅದು ಇಲ್ಲ ಅನ್ನೋದಕ್ಕಾಗಿ ಅದರ ಅವಶ್ಯಕತೆ ಏನಿಲ್ಲ. ಆದರೆ ಪಾಪ ಪುರುಷ ವಿಸರ್ಜನೆ ಮಾತ್ರ ಅದನ್ನು ಹೇಳಿದ್ದಾರೆ. ಅದಕ್ಕೊಂದು ಆಕರ ಇದೆ ಅನ್ನೋದಕ್ಕಾಗಿ ಪಾಪ ಪುರುಷ ವಿಸರ್ಜನೆಯನ್ನು ಅತ್ಯಂತ ಅನಿವಾರ್ಯವಾಗಿ ಮಾಡಲೇಬೇಕು ಅಂತ ತಿಳಿಸ್ತಾರೆ. ನಾವು ಮಾಡುವ ಪಾಪಗಳು, ಪ್ರತಿಯೊಂದು ಪಾಪಕ್ಕೆ ಅಭಿಮಾನಿಯಾದ ಒಬ್ಬ ದೈತ್ಯ ಇದ್ದ. ಎಷ್ಟೇ ಸಣ್ಣ ಪಾಪ ಇರಲಿ, ಅತೀ ಸಣ್ಣ ಪಾಪದಿಂದ ಹಿಡಿದುಕೊಂಡು ಬ್ರಹ್ಮಹತ್ಯೆಯ ತನಕ, ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ವೃಷಲೀಗಮನ ಇವುಗಳೇನಿದೆಯಲ್ಲ ತತ್ಸಂಪರ್ಕ ಮಾಡಿದವರು ಪಂಚಮಹಾಪಾತಕಗಳು ಅಂತ ಏನಿದೆಯಲ್ಲ ಆ ಪಂಚಮಹಾಪಾತಕಗಳ ತನಕ ಪ್ರತಿಯೊಂದು ಪಾಪಕ್ಕೂ ಅಭಿಮಾನಿಯಾದ ಒಬ್ಬ ಪುರುಷ ಇದ್ದಾನೆ, ಪಾಪ ಪುರುಷ. ಎಲ್ಲ ಪಾಪಗಳಿಗೂ ಅಭಿಮಾನಿಯಾಗಿ ನಿಯಾಮಕನಾದವನು ನಮ್ಮಲ್ಲಿ ದೇವರಿದ್ದ ಹಾಗೆ ಅಲ್ಲಿ ಕಲಿ ಅನ್ನೋದಕ್ಕಾಗಂತಹ ಪಾಪ ಪುರುಷ ಒಬ್ಬನಿದ್ದಾನೆ. ಅವನು ಹೇಗೆ ಅಂತ ತಿಳಿಸ್ತಾರೆ. ಅವರ ದೇಹವನ್ನು ವರ್ಣನೆ ಮಾಡ್ತಾರೆ. ಬ್ರಹ್ಮಹತ್ಯಾ ಶಿರಸ್ಕಂಚ, ಬ್ರಹ್ಮಹತ್ಯ ಅಂತ ಅನ್ನೋದು ಅವನ ತಲೆ ಅಂತ ಹೇಳ್ತಾರೆ. ಬ್ರಹ್ಮಹತ್ಯ ಅವನ ತಲೆಯಾಗಿದೆ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು ಅಂತಂದರೆ, ಪರಬ್ರಹ್ಮ ಪರಮಾತ್ಮ ಆ ಪರಬ್ರಹ್ಮನ ಬಗ್ಗೆ ವಿಪರೀತವಾದ ವಿಚಾರಗಳನ್ನೇ ತಲೆಯಲ್ಲಿ ತುಂಬಿಕೊಂಡಿರ್ತಾರೆ. ದೇವರಿಗೆ 3 ಗುಣಗಳಿವೆ, ದೇವರಿಗೆ 8 ಗುಣಗಳಿವೆ, ದೇವರಿಗೆ ಗುಣಗಳೇ ಇಲ್ಲ, ದೇವರಿಗೆ ಆನಂದವೇ ಇಲ್ಲ ಇತ್ಯಾದಿಯಾಗಿ ಏನು ಭಗವಂತನ ಬಗ್ಗೆ ವಿಪರೀತವಾಗಿ ತಿಳಿಯೋದೇನಿದೆಯಲ್ಲ, ದೇವರು ರಕ್ಷಣೆ ಮಾಡ್ತಾನೆ ಅಷ್ಟೇ ಹೊರತು ಸೃಷ್ಟಿ ಸಂಹಾರವನ್ನು ಮಾಡೋದಿಲ್ಲ. ಒಟ್ಟಾರೆ ಭಗವಂತನ ಬಗ್ಗೆ ವಿಪರೀತವಾದ ಜ್ಞಾನ. ಬಲರಾಮ ಸಾಕ್ಷಾತ್ ದೇವರು, ಅದು ದೇವರ ಬಗ್ಗೆ ವಿಪರೀತವಾದ ಬುದ್ಧಿಯೇ ಅದು. ಹೀಗೆ ಭಗವಂತನ ಬಗ್ಗೆ, ಬ್ರಹ್ಮನ ಬಗ್ಗೆ ವಿಪರೀತವಾದ ಬುದ್ಧಿ ಬಂತು ಅಂತ ಅಂದರೆ ಅದೇ ಒಂದು ದೊಡ್ಡದಾದ ಬ್ರಹ್ಮಹತ್ಯೆ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಆ ಬ್ರಹ್ಮನ ಬಗ್ಗೆ ವಿಪರೀತವಾದ ಬುದ್ಧಿ ಅವನ ತಲೆಯಲ್ಲಿ ಯಾವಾಗಲೂ ಇರುತ್ತದೆ ಅನ್ನೋದಕ್ಕಾಗಿ ಬ್ರಹ್ಮಹತ್ಯ ಅವನ ಶಿರಸ್ಸು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಬ್ರಹ್ಮಹತ್ಯ ಶಿರಸ್ಕಂಚ ಸ್ವರ್ಣಸ್ಥೇಯ ಭುಜದ್ವಯಂ, ಅವನ 2 ಕೈಗಳು ಸ್ವರ್ಣಸ್ಥೇಯ, ಬಂಗಾರದ ಕಳ್ಳತನ ಏನಿದೆಯಲ್ಲ ಅದೊಂದು ಮಹಾಪಾಪ. ಆ ಮಹಾಪಾಪವೇ ಅವನ 2 ಕೈಗಳು ಅಂತ ಹೇಳಿದ್ದಾರೆ. ಯಾವಾಗಲೂ ಆ ಕೈಗಳಿಂದ ಸ್ವರ್ಣಾಪಹಾರ ಮುಂತಾದ ಕರ್ಮಗಳನ್ನೇ ಮಾಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇರ್ತದಂತೆ. ನೋಡಿ ಎಂಥ ದೊಡ್ಡ ಪಾಪ ಸ್ವರ್ಣಾಪಹಾರ, ಬಹಳ ದೊಡ್ಡ ಪಾಪ ಅಂತ ಹೇಳಿದ್ದಾರೆ. ಎಷ್ಟು ಅಂತ ಅಂದರೆ, ಆದರೆ ಎಷ್ಟೇ ಪರಮಾಣುವಿನಷ್ಟು ನೀವು ಬಂಗಾರವನ್ನು ತೆಗೆದುಕೊಳ್ಳಿ ಅದು ಸ್ವರ್ಣಾಪಹಾರವೇ ಅಂತ ಬಹಳ ಸ್ವಲ್ಪ ಅಲ್ಲ ಅಂತ ಅನ್ನೋ ಹಾಗಿಲ್ಲ. ತಾರತಮ್ಯಕ್ಕೆ ಅನುಗುಣವಾಗಿ ಪಾಪ ಸ್ವಲ್ಪ ಕಡಿಮೆ ಆಗ್ತಾ ಬರಬಹುದು, ಇಲ್ಲ ಅಂತ ಅಲ್ಲ, ಆದರೆ ಅದು ಸ್ವರ್ಣ ಪಾಪವೇ. ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ ಎಷ್ಟೆಷ್ಟು, ಅದಕ್ಕೆ ಪರಿಮಾಣವನ್ನು ಹೇಳಿದ್ದಾರೆ. ಎಷ್ಟೆಷ್ಟು ಪಾಪದಿಂದ, ಎಷ್ಟೆಷ್ಟು ಸ್ವರ್ಣಾಪಹಾರದಿಂದ ಏನೇನು ಅವನಿಗೆ ದುಷ್ಟವಾದ ಫಲ ಅವನಿಗೆ ಸಿಗುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಅಂತೂ ಆ ಸ್ವರ್ಣಾಪಹಾರವನ್ನು ಮಾಡಬೇಕು ಅಂತ ಯಾವಾಗಲೂ ಅವನ ಕೈಗಳಿಗೆ ಅನಿಸ್ತಾ ಇರುತ್ತದೆ. ಸ್ವರ್ಣಸ್ಥೇಯ ಭುಜದ್ವಯಂ ಸುರಾಪಾನ ಹೃದಯುಕ್ತಂ, ಅವನ ಹೃದಯ ಅಂತಂದರೆ ಸುರಾಪಾನ ಅಂತ ಹೇಳಿದ್ದಾರೆ. ಒಟ್ಟಾರೆ ವಿರುದ್ಧವಾದ ವಿಷಯಗಳನ್ನು ಸೇವನೆ ಮಾಡೋದು ಸುರಾಪಾನ ಅಂದರೆ ಬರೀ ಸುರಾಪಾನ ಇಷ್ಟೇ ಅಲ್ಲ, ವಿರುದ್ಧವಾದ ವಿಷಯಗಳನ್ನು ಸೇವನೆ ಮಾಡೋದೇನಿದೆಯಲ್ಲ ಅದೇ ಅವನ ಹೃದಯ ಅಂತ ಹೇಳ್ತಾರೆ ಅನ್ನೋದಕ್ಕಾಗಿ ಮತ್ತೆ
ಸುನಾಪಾನ ಹೃದಯುಕ್ತಂ ಗುರುತಲ್ಪ ಕಟಿದ್ವಯಂ. ಗುರುತಲ್ಪ ಕಟಿದ್ವಯಂ, ಗುರುದಾರ ಗಮನ, ಆಮೇಲೆ ಪಿತೃದಾರ ಇತ್ಯಾದಿ ಹಿರಿಯರು ಒಟ್ಟಾರೆ ಅವರ ಸ್ತ್ರೀಯರ ಸಂಪರ್ಕ ಮಾಡೋದೇನಿದೆಯಲ್ಲ, ಹಿರಿಯರ ಸ್ತ್ರೀಯರ ಸಂಪರ್ಕ, ಅದೇ ಅವರ 2 ತೊಡೆಗಳು ಅಂತ ಹೇಳಿದ್ದಾರೆ. ತತ್ ಸಂಯೋಗ ಪದದ್ವಂದ್ವಂ, ಈ 4 ಪಾಪ ಮಾಡಿದವರ ಸಂಯೋಗ ಮಾಡೋದೇನಿದೆಯಲ್ಲ ಅದು ಒಂದು ಮಹಾಪಾಪವೇ. ಅದು ತತ್ ಸಂಯೋಗ ಪದದ್ವಂದ್ವಂ, ಅದು ಅವನ 2 ಕಾಲುಗಳು ಅಂತ ಹೇಳಿದ್ದಾರೆ. ಅಂಗ ಪ್ರತ್ಯಂಗಗಳೇನಿದೆಯಲ್ಲ ಅವನಲ್ಲಿ ಅವೆಲ್ಲವೂ ಪಾತಕಗಳೇ ಅಂತ ಹೇಳ್ತಾರೆ. ಉಪಪಾತಕಗಳು ಅವನ ಕೂದಲುಗಳು. ರಕ್ತಸ್ಪರ್ಶ ವಿಲೋಚನಂ, ಕೆಂಪಾದ ಕೂದಲುಗಳು, ಕಣ್ಣು ಕೆಂಪಾಗಿದೆ. ಮತ್ತೆ ಖಡ್ಗ ಚರ್ಮಧರಂ, ಖಡ್ಗ ಮತ್ತು ಚರ್ಮ ಎಂಬ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ನೋಡ್ಲಿಕ್ಕೆ ಹೇಗಿದ್ದಾನೆ ಅಂದ್ರೆ ಕೃಷ್ಣಂ ಅಂತ ಹೇಳ್ತಾರೆ. ಕೃಷ್ಣಂ ಅಂತಂದ್ರೆ ದೇವರ ಹೆಸರು ಅಂತ. ದೇವರು ಕೃಷ್ಣನ ದೇವರ ಹಾಗೆ ಕಡಿಗಪ್ಪು, ಕೃಷ್ಣನ ಹಾಗೆ ಕಪ್ಪಲ್ಲ, ಮೇಘಶ್ಯಾಮ ಅಲ್ಲ, ಇದ್ದಲೇ ಕಪ್ಪು, ಅದಕ್ಕಿಂತಲೂ ಕಪ್ಪು. ಅಂಧಕಾರ ಇರ್ತದಲ್ಲ, ದಟ್ಟವಾದ ಅಂಧಕಾರ. ಅಮಾವಾಸ್ಯೆಯ ದಿವಸ ಎಲ್ಲೆಲ್ಲೂ ಒಂದು ಕಾಡಿಗೆ ಹೋದರೆ ಹೇಗೆ ಆ ಮುಂದೆ ಏನಿದೆ ಅಂತಲೂ ಕಾಣೋದಿಲ್ಲ, ಅಕ್ಕಪಕ್ಕ ಸುತ್ತಮುತ್ತ ಮೇಲೆ ಒಂದು ಕಡೆಗೆ ನಿಲ್ಲಬೇಕಾಗ್ತದೆ, ಒಂದು ಹೆಜ್ಜೆ ಇಡ್ಲಿಕ್ಕಾಗೋದಿಲ್ಲ. ಅಂಥ ದಟ್ಟವಾದ ಅಂಧಕಾರವನ್ನು ನೀವೇನಾದರೂ ನೋಡಿದ್ರೆ ಆ ಅಂಧಕಾರ ಬೇರೆ ಏನೂ ಅಲ್ಲ, ಆ ಅಂಧಕಾರದ ರೂಪ ಆ ಪಾಪ ಪುರುಷನಿಗೆ ಇರ್ತದೆ ಅಂತ ಹೇಳ್ತಾರೆ. ಇಂಥ ಪಾಪಿಯಾದ ಪುರುಷ ಎಲ್ಲ ಜೀವರ ಹೊಟ್ಟೆಯ ಎಡಭಾಗದಲ್ಲಿ ಇರ್ತಾನೆ ಅಂತ ಹೇಳಿದ್ದಾರೆ. ಹೀಗಾಗಿ ಆ ಎಡಭಾಗವನ್ನು ಮುಟ್ಟಿಕೊಂಡು ಇದೆಲ್ಲ ಚಿಂತನೆ ಇದೆ. ಬರೀ ಹೀಗೆ ಕೈ ಮಾಡೋದು, ಹೀಗೆ ಮಾಡೋದು, ಹೀಗೆ ಮಾಡಿ ಜಪ ಮುಗಿದೋಗ್ಬಿಡ್ತು ಎಲ್ಲ ಕಡೆಗೆ ಅಲ್ಲ, ಅದು ಜಪವಾಗೋದಿಲ್ಲ. ಚಿಂತನೆ ಇಲ್ಲದೆ ಜಪ ಮಾಡಿದರೆ ಪ್ರಯೋಜನ ಏನೇನು? ಪಾಪ ಪುರುಷ ಹೋಗ್ತಾನೆ, ಅಷ್ಟು ಸುಲಭನ? ಹೀಗೆ ಮಾಡಿ ಹೀಗೆ ಹೇಳಿದ್ರೆ ಅವನು ಬರ್ತಾನೇನೋ? ಅವನು ಬರೋದಿಲ್ಲ. ದೇವರ ಸ್ಮರಣೆಯನ್ನು ಮಾಡಬೇಕು. ಭಗವಂತ ನಮಗೇನು ಸಾಮರ್ಥ್ಯ ಇದೆ? ಅವನನ್ನು ಎಳೆದು ತರುವ ಸಾಮರ್ಥ್ಯ ನಮಗಿದೆಯಾ? ನಮ್ಮ ಮಕ್ಕಳನ್ನು ಎಳತ್ತಂದು ಓದ್ಲಿಕ್ಕೆ ಕೂಡಿಸ್ಲಿಕ್ಕೆ ಆಗೋದಿಲ್ಲ, ಇನ್ನು ಆ ಪಾಪಿಯನ್ನು ಎಳತ್ತಂದು ಹೊಕ್ಕಳದಲ್ಲಿ ಕೂಡಿಸ್ಲಿಕ್ಕಾಗ್ತದ? ನಮಗೆ ಸರ್ವಥಾ ಸಾಧ್ಯವಿಲ್ಲ. ಆದರೆ ದೇವರಿದ್ದಾನೆ, ದೇವರ ಬಲ ನಮಗೆ ಇದೆ, ಮಂತ್ರ ಬಲ ನಮಗೆ ಇದೆ ಅನ್ನೋದಕ್ಕಾಗಿ ಭಗವಂತನ ಚಿಂತನೆಯನ್ನ ಮಾಡಿ ಹೊಟ್ಟೆಯ ಎಡಭಾಗದಲ್ಲಿರುವ ಆ ಪಾಪಿ ಪುರುಷ ಅವನನ್ನ ಮತ್ತೆ ಹೊಕ್ಕಳದಲ್ಲಿ ಬರುವ ಹಾಗೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಕುಕ್ಷೌ ಪಾಪಂ ವಿಚಿಂತೆಯೇ, ಅಂಥ ಪಾಪಿಯಾದವನನ್ನು ಹೊರಗೆ ಹಾಕ್ಬೇಕು. ನಾಭಿಂ ಸ್ಪೃಷ್ಟ್ವಾ ತತಃ ಪಶ್ಚಾತ್ ವಾಯುಬೀಜ ಮನುಸ್ಮರಂ ಷಟ್ಕೋಣ ಚಕ್ರಗಂ ನೀಲಂ ಭಗವಂತ ಮನುಸ್ಮರಂ ದೇಹಸ್ಥಂ ಪಾಪ ಪುರುಷಂ ವಾಯುನಾ ಶೋಷಯೇತ್ಪುರ. ಎಡಭಾಗದಿಂದ ನಾಭಿಯಲ್ಲಿ ತರಬೇಕು. ಆ ನಾಭಿಯಲ್ಲಿ ಬಲಗೈಯನ್ನು ಇಟ್ಕೊಳ್ಬೇಕು. ಇಟ್ಟುಕೊಂಡು ಆ ನಾಭಿಯಲ್ಲಿ ಷಟ್ಕೋಣದ ಒಂದು ಚಕ್ರ ಇರ್ತದೆ. ಆ ಷಟ್ಕೋಣದ ಚಕ್ರ ಅದು ವಾಯುಮಂಡಲ. ಅದು ಆ ವಾಯು ಬೀಜ ಯಾವುದು ಅಂದರೆ ಎಂ ಅನ್ನೋದು ವಾಯು ಬೀಜ. ಆದ್ಯಂತದಲ್ಲಿ ಶ್ರೀಕಾರವನ್ನು ಸೇರಿಸಬೇಕು. ಆ ವಾಯು ಬೀಜ ಮಂತ್ರವನ್ನು 6 ಬಾರಿ ಜಪ ಮಾಡಬೇಕಂತೆ. ಆ ವಾಯು ಬೀಜ ಮಂತ್ರದಿಂದ ವಾಚ್ಯನಾದವನು ಯಾರು ಗೊತ್ತಾ? ಪ್ರದ್ಯುಮ್ನ. ಆ ಪ್ರದ್ಯುಮ್ನನು ಕೂಡ ನೀಲವರ್ಣ, ಇವನು ಕೃಷ್ಣವರ್ಣ. ಅದೇ ಕೃಷ್ಣವರ್ಣ ಅವನು. ಕೃಷ್ಣವರ್ಣ ಅಂದರೆ ಮತ್ತೆ ಮೇಘಶ್ಯಾಮ. ನೀಲವರ್ಣನಾಗಿದ್ದಾನೆ ಆ ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮ. ಶಾಂಗ ಬಾಣ ಚಕ್ರ ಶಂಖಗಳನ್ನು 4 ಕೈಗಳಲ್ಲಿ ಧಾರಣೆ ಮಾಡಿದ್ದಾನೆ. ಇಂಥ ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮ ಆ ನಾಭಿಯಲ್ಲಿ ಇರುವ ಪಾಪ ಪುರುಷನನ್ನು ಒಣಗಿಸಿ ಹಾಕಲಿ ಅಂತ ಚಿಂತನೆ ಮಾಡಬೇಕಂತೆ. ಎಷ್ಟು ಬೇಕು ಹೇಳಿ ಜಪ? 6 ಬಾರಿ ಮಾಡಿದರೆ ಸಾಕಂತೆ. ಅವನು ಒಣಗಿ ಹೋಗ್ತಾನೆ. ಒಣಗಿ ಹೋದ ಅಂತ ಭಾವನೆ ಮಾಡಬೇಕು. ಅದಾದ ಮೇಲೆ ಅಲ್ಲಿರುವ ಆ ಒಣಗಿ ಹೋದ ಆ ಪಾಪಿ ಪುರುಷ ಏನಿದ್ದಾನಲ್ಲ ಅವನನ್ನ ಎದೆಯಲ್ಲಿ ಹೃದಯದಲ್ಲಿ ತರಬೇಕು ಅಂತ ಹೇಳ್ತಾರೆ. ಅಲ್ಲಿ ತ್ರಿಕೋಣದ ಒಂದು ವನ್ಹಿ ಮಂಡಲ ಇದೆ. ಆ ವನ್ಹಿ ಮಂಡಲದಲ್ಲಿ ಅಗ್ನಿಯ ಮಂಡಲ ಅದು. ಅಲ್ಲಿ ರಂ ಅಂತನ್ನೋ ಅಗ್ನಿ ಬೀಜದಿಂದ ವಾಚ್ಯನಾಗಿದ್ದಾನೆ ಮತ್ತೆ ಸಂಕರ್ಷಣ ರೂಪಿಯಾದ ಪರಮಾತ್ಮ. ಮುಸಲ, ಹಲ, ಶಂಖ, ಚಕ್ರಗಳೆಂಬ ಆಯುಧಗಳನ್ನ ಧಾರಣೆ ಮಾಡಿದ್ದಾನೆ. ಅಗ್ನಿಯ ಹಾಗೆ ಕೆಂಪು ಬಣ್ಣದಲ್ಲಿಯೇನೆ ಆ ಸಂಕರ್ಷಣ ರೂಪಿಯಾದ ಪರಮಾತ್ಮ ಇದ್ದಾನೆ ಅನ್ನೋದಕ್ಕಾಗಿ ಆ ರಂ ಎಂಬ ವಾಯು ಬೀಜವನ್ನು ಶ್ರೀಕಾರ ಆದ್ಯಂತ ಪೂರ್ವಕವಾಗಿ ಮತ್ತೆ 12 ಬಾರಿ ಜಪ ಮಾಡಿ ಮತ್ತೆ ಆ ಅಧರ್ಮ ಪುರುಷ ಪಾಪ ಪುರುಷನನ್ನ ಸಂಕರ್ಷಣ ರೂಪಿಯಾದ ಪರಮಾತ್ಮ ಭಸ್ಮ ಮಾಡಲಿ, ಸುಟ್ಟು ಹಾಕಲಿ ಅಂತ ಹೇಳಿ ಚಿಂತನೆ ಮಾಡಬೇಕು. ಅದಾದ ಮೇಲೆ ಎಡಮೂಗಿನಿಂದ ಗಾಳಿಯನ್ನು ಹೊರಗೆ ಹಾಕಿ ಆ ಪಾಪ ಪುರುಷ ಹೊರಗೆ ಬರ್ತಾ ಇದ್ದಾನೆ, ಬಹಿಷ್ಕೃತನಾಗಿದ್ದಾನೆ, ಭಸ್ಮವಾಗಿ ಹೋಗಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಅದಾದ ಮೇಲೆ ತಲೆಯ ಮೇಲೆ ಕೈ ಇಡಬೇಕಂತೆ. ಅಲ್ಲಿ ವರ್ತುಲಾಕಾರದಲ್ಲಿಯ ವರುಣಮಂಡಲ ವಂ ಎಂಬ ವರುಣ ಬೀಜದಿಂದ ಆ ಭಗವಂತ ವಾಸುದೇವ ರೂಪಿಯಾದ ಪರಮಾತ್ಮ ವಾಚ್ಯನಾಗಿದ್ದಾನೆ. 24 ಬಾರಿ ಶ್ರೀಕಾರ ಆದ್ಯಂತ ಪೂರ್ವಕವಾಗಿ ವಂ ಎಂಬ ಮಂತ್ರವನ್ನ 24 ಬಾರಿ ಜಪ ಮಾಡ್ತಾ ಆಪ್ಲಾವ್ಯ ಸಕಲಂ ದೇಹಂ ಅಮೃತವೃಷ್ಟಿಭಿಹಿ, ಅಮೃತವೃಷ್ಟಿಯಿಂದ ನನ್ನ ದೇಹವನ್ನೆಲ್ಲ ತ್ವಯಿಸಿ ಬಿಡಲಿ ಅಂತ ಹೇಳಿ ಚಿಂತನೆ ಮಾಡಿದ ಮೇಲೆ ಅದಾದ ಮೇಲೆ ಮತ್ತೆ ಕೃಷ್ಣ ಮಂತ್ರದಿಂದ ಯಾವ ಮಂತ್ರದ ಜಪವನ್ನ ಮಾಡ್ತಾ ಇರ್ತೀವಲ್ಲ
ಅದೇ ಮಂತ್ರದಿಂದ ಪ್ರಾಣಾಯಾಮ. ಹೀಗಾಗಿ ಕೃಷ್ಣ ಮಂತ್ರದಿಂದ ಪ್ರಾಣಾಯಾಮವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಉಳಿದ ಸಂದರ್ಭದಲ್ಲಿ ಅಮಂತ್ರಕವಾದ ಪ್ರಾಣಾಯಾಮ ಸ್ತ್ರೀಯರಿಗೆ ಯಾವ ಮಂತ್ರವೂ ಇಲ್ಲ. ಸಂಕಲ್ಪವನ್ನು ಮಾಡಬೇಕಾದರೆ ಸ್ನಾನದ ಸಂಕಲ್ಪ ಇತ್ಯಾದಿಗಳಲ್ಲಿ ಮಾಡಬೇಕಾದರೆ ಪ್ರಾಣಾಯಾಮ ಏನು ಮಾಡ್ತೇವೆ, ಅಥವಾ ವ್ರತ ನಿಯಮ ಉಪವಾಸ ಇತ್ಯಾದಿಗಳಲ್ಲಿ ಏನು ಮಾಡ್ತೇವೆ, ಯಾವ ಮಂತ್ರವೂ ಇಲ್ಲದೆ ಅಮಂತ್ರಕವಾದ ಪ್ರಾಣಾಯಾಮ. ಜಪ ಮಾಡುವಾಗ ಮಾತ್ರ ಕೃಷ್ಣ ಮಂತ್ರದಿಂದ ಪ್ರಾಣಾಯಾಮವನ್ನ ಮಾಡಬೇಕು ಅಂತನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಮತ್ತೆ ಹೆಚ್ಚಿನ ವಿಷಯವನ್ನ ಮುಂದಿನ ಪ್ರಸಂಗದಲ್ಲಿ ನಾವು ತಿಳಿಯೋಣ. ಹರಿಕ್ಷೀರಾಂಬುಧೇ ಸ್ವೈರಂ ಭವಧರ್ಮರಿಪೋರ್ಮನಃ